ಲವ್ ಮ್ಯಾರೇಜ್ ನಮ್ದು. ನಾನು ಮದುವೆ ಆಗೈತ್ರ ನಿಮ್ದು? ಆಗೈತಿ. ಮತ್ತೆ ವೇಟಿಂಗ್ ಫಾರ್ ವ್ಯಾಲೆಂಟೈನ್ಸ್ ಮತ್ ಹೊಸದ ಯಾರು ಸಿಗ್ತಾವ ದೊಡ್ಡ ನಮಸ್ಕಾರಪ್ಪ ನಿಮಗೆ. ಅಕ್ಕಿನ ಕಂಡ್ರೆ ನನಗೆ ಹಾಕಿರ್ಲಿಲ್ಲ, ನನ್ ಕಂಡ್ರೆ ಅಕ್ಕಿಗೆ ಹಾವು ಮುಂಗ್ಸಿದ್ದಂಗ ನಾವಿಬ್ರು. ಅಕ್ಕಿ ಏನು ಹುಟ್ಟುದ್ಲ, ಅಕ್ಕಿ ಹುಟ್ಟದ್ಮ್ಯಾಗ ನಾ ತಿರುಗಿ ನೋಡೇ ಇಲ್ಲ. ನಿಮ್ಮ ಅವ್ವೇ ಅಂತಾರ್ರಿ. ಅಪಪಿಯ ಪಪಿಯ ಪಿಯ ಅಪಪಿಯ ಪಿಯ ಪಿಯ ಅಪಪಿಯ ಪಪಿಯ ಪಿಯ ಅಪ ನಿಮ್ಮವ್ವ ಪಿಯ ಪಿಯ. ಅದಿಲ್ಲೇ ಮೈಕು, ಅದೊಂದು ಗಾಬ್ರಿ ಮೈಕ್ ಎಲ್ಲದೊಂದು ತುಡ್ಕ್ಯಾಡತ್ತಿದ್ವ. ಸೀನ್ ಗೇಟಿಂಗ್ ನಿಲ್ಲವ, ಅಷ್ಟು ಪಾತ್ರಗಳು ನೋಡವ. ಸೀದಾ ಕಾಕಿ ಶರ್ಟಾಗಿ ಸೀನಿಗೆ ಹೋಗಂತಂದ. ಸೀನ್ ಬಂದೈತ ಆಗ್ಲೇ, ಅದು ಪ್ರಿಪೇರ್ ಸೈತಿ ಇಲ್ಲಿ ಏನು ಒಂದೇ ಸೀನ್ ಮಾಡ್ಬಂದು ನಾವು ಆಲೇಕ ನಾಟಕ ಕಮ್ಮನೆ ಕಾಮಿಡಿ ಕಿಲ್ಲಾಡಿ ಹರಿಸಿದ್ರು ಟ್ಯಾಗ್ಲೈನ್ ಹಾಕೊಂಡ್ಬಿಟ್ಟಿದ್ವಿ. ನಾಟಕ ನೋಡಕ್ ಬರ್ಲಿ ಅಂದ್ರೆ ಯಾರು ಬರ್ಲಿಲ್ಲ, ಚೇರ್ ತಗೊಂಡು ಎಲ್ಲಾರು ತಗೊಂಡು ಹೋಗ್ಬಿಟ್ರು. ನಮ್ಮ ಮನಿನೇ ಇರ್ಲಿಲ್ಲ, ಕುಂಚೆಂಡ್ ಬಡ್ಕೊಂಡು ತಿಂದಿದ್ದ ಪರಿಸ್ಥಿತಿನೂ ನೋಡಿವ. ಇದಿರ್ಬೇಕು ನಿನ್ನ ಹತ್ರ. ಈಗಾದ್ರೂ ನಾ ಸಂಬಂಧಿಕರನ್ನ ದೇವರಾಣಿ ನಂಬಲ್ಲ. ಪುಣ್ಯ ಮಾಡಿರಿ ಸಂಬಂಧಿಕರ, ಹರೀಶನ ಸಂಬಂಧಿಕರ. ಫ್ಯಾಮಿಲಿ ಪ್ರಾಬ್ಲಮ್ಗಳಿರ್ಲಿ ಬಂದು ಬಗೆಹರಿಸೋರೆ ದೋಸ್ತರು. ಕೆಲವು ಜನ ಅಂತಾರ ಅಲ್ಲಿ ಇನ್ಫ್ಲೂಯೆನ್ಸ್ ನಡೀತೈತಿ, ದೇವರಾಣಿ ಟ್ಯಾಲೆಂಟೇ ನಡೀತೈತಿ, ಅಲ್ಲಿ ಇನ್ಫ್ಲೂಯೆನ್ಸ್ ನಡೆಯಲ್ಲ. ನೀ ಬರ್ತಿ ಅಂದ್ರೆ ಇದು ವೆಂಟಿಲೇಟರ್ ಮ್ಯಾಗ ಇರ್ತಾರ, ನೀ ಬಂದು ಹಿಂಗೆ ಪೈಪ್ ತೆಗೆದ್ರೆ ಕಲಾಸ್ ಆಯ್ತಾನ. ಗ್ರೇಟ್ ಶ್ರೀ. ಗ್ರೇಟ್. ಲಾಸ್ಟ್ ಎಪಿಸೋಡ್ ನೋಡಿದ್ರಲ್ಲ, ಹರೀಶ್ ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊರೋ ಕ್ಯೂರಿಯಾಸಿಟಿ ನಿಮಗೈತಲ್ಲ, ಬರ್ರಿ ಅವ್ರಿಗೆ ಮಾತಾಡ್ಸೋಣಂತ. ಒಬ್ಬೊಬ್ರದ್ದು ಒಂದೊಂದು ಕೆಲಸ. ರಂಗಭೂಮಿ ಕಸ ಹೊಡಿಬೇಕು, ಇಲ್ಲ 3 ಕುರ್ಚಿ ಗುಂಡಿ ಕಸ ಹೊಡಿಬೇಕು, ಇಲ್ಲ ಹೊರಗಿಂದ ಹಾಲಿಂದ ಇದು ಗ್ರೌಂಡಿನ ಕಸ ಹೊಡಿಬೇಕು, ಇಲ್ಲ ಬೋಲ್ಡಿಂಗಿಗೆ 2 ಬ್ಯಾರಲ್ ನೀರು ತುಂಬಬೇಕು. 2 ಬ್ಯಾರಲ್ ನೀರು ತುಂಬಬೇಕು ಅಂತ ಇವ್ರಿಗೆಲ್ಲ ಇದು ಭಾಳ ಅನಿಸ್ತಿತ್ತು. ನನಗೆ ಈಸಿ ಅದು ಎಲ್ಲ ಮಾಡಿ ಬಂದವ್ರಿ ನೀರ್. ನಾನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ದುಡಿಯೋನಿಗೆ 2 ಬ್ಯಾರಲ್ ನೀರು ತುಂಬಂತಂದ್ರೆ ನಾನು 4 ತುಂಬ್ತೀನಿ ಅಂತ ಜಿಗದಾಡ್ಕೊಂಡು ತುಂಬಿನಿ. ನಾನು ತುಂಬದೆ ಸ್ವಲ್ಪ ದಿವಸ ಆಯ್ತು. ಮತ್ತು ಮಾಲಕರು ಬಂದರು, ಯಾಕೆ ವಾಪಸ್ ಬಂದಿಲ್ಲ ನೀವು ಅಂತಂದು ವಾಪಸ್ ಬಂದರು. ನಮ್ಮ ಹೋಟೆಲ್ನಾಗ ಅದನವ, ಯಾರು ಇಲ್ಲ ಅಲ್ಲಿ, ವಾಪಸ್ ಕಳಿಸ್ಬೇಕು. ಹೋಗು ಮತ್ತು ಮಾಲಕರು ಹೆಂಗೆ ಕೆಟ್ಟಾಕ್ಕಾರ. ಈಗ ಹೋಗು, ಮುಂದೆ ನಮ್ಮ ನರೇಗಲ್ ಕ್ಯಾಂಪ್ ಐತಿ, ಅಲ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡ, ಬಂದ್ಬಿಡಿ, ಈ ಊರು ಬಿಟ್ಟು ಹೋದ್ಮೇಲೆ ಯಾರು ಕೇಳಲ್ಲ ಅಂತ. ಹೋದೆ, ಒಂದು ಸ್ವಲ್ಪ ದಿವ್ಸ ಇದ್ದಂಗೆ ಮಾಡಿದೆ. ಅವ್ರು ದುಡ್ಡು ಕೊಟ್ಟಿದ್ದ ಬಾನಿ ಅಂತಂದು, ಅದು ದುಡ್ಡು ತೆಗೆದು ಇಟ್ಕೊಂಡಿದ್ದೆ. ಆಮೇಲೆ ಅವ್ರ ಕ್ಯಾಂಪ್ ಕಿತ್ತಲ್ಲಿ ಚಾಲೋ ಆದ ಕೂಡಲೇ ವಾಪಸ್ಸು ಇವ್ರಿಗೂ ಹೇಳಿಲ್ಲ ಕೇಳಿಲ್ಲ, ಓಡೇ ಹೋಗ್ಬಿಟ್ಟೆ ಅಲ್ಲಿಂದ. ಹಿಂಗೆ ಓಡೋಗಿನಿ, ಎಲ್ಲೂ ₹1 ಪಗಾರ ತೊಗೊಂಡಿಲ್ಲ. ಅಲ್ಲಿಂದ ಅಲ್ಲೇ ಪಗಾರ ಬಿಟ್ಟು ಅಲ್ಲಿಂದ ಅಲ್ಲೇ ಓಡೋಗಿನಿ. ಬಟ್ ಹೆವಿ ಕಷ್ಟಪಟ್ಟಿರಿ ಅವ್ರ ಸಂಬಂಧ ಅಂತ ಹೇಳ ನಂದಪ್ಪ ಅಂತೇಳಿ ಎಲ್ಲಾ ಕಡೆ. ಆಮೇಲೆ ಇದು ಅಲ್ಲಿಂದ ನಾಟಕ ಕಂಪ್ನಿ ಇದು ಸ್ಟಾರ್ಟ್ ಆಯ್ತು. ಅಲ್ಲಿಂದ ಗೇಟಿಂಗ್ ನಿಲ್ಲವ, ಅಷ್ಟು ಪಾತ್ರಗಳು ನೋಡವ, ಪ್ಯಾಡ್ ಕಲಿಯವ. ಈಗೂ ಪ್ಯಾಡ್ ಕಲ್ತೀವಿ ನಾವು, 3 ಜನ ಪ್ಯಾಡ್ ಕಲ್ತೀವಿ. ಅವಾಗ ರಿದಮ್ ಪ್ಯಾಡ್ ಬಾರಿಸೋದು ಅದನ್ನ ಕಲ್ತೀವಿ. ಸ್ವಿಚ್ ಬೋರ್ಡ್ ಮಾಡಿದ್ವಿ, ಥಿಯೇಟರ್ ನಾವೇ ಹಾಕ್ತಿದ್ವಿ, ಲಾರಿ ಲೋಡ್ ನಾವೇ ಮಾಡ್ತಿದ್ವಿ, ಅನ್ಲೋಡ್ ನಾವೇ ಮಾಡ್ತಿದ್ವಿ. ಎಲ್ಲಿವರೆಗೂ ಥಿಯೇಟರ್ ಹಾಕಿನಂತಂದ್ರೆ ನನ್ನ ಮದುವೆ ಆಗಿ ನನ್ನ ಹೆಂಡತಿ ಒಂದು ಮಗಳನ್ನ ಹಡಿಯೋವರೆಗೂ ಥಿಯೇಟರ್ ಬಿಚ್ಚೋದು, ಹಾಕೋದು, ಲಾರಿ ಲೋಡ್ ಮಾಡೋದು, ಇಳಿಸೋದು. ನಮ್ಮ ಮನಿನೇ ಇರಲಿಲ್ಲ. ಲಾರಿ ಲೋಡ್ ಮಾಡೋದು, ಅದ್ರ ಮ್ಯಾಗ ಹತ್ತೋದು, ಹೋಗೋದು, ಮತ್ತು ಮುಂದಿನ ಊರಿಗೆ ಇಳಿಸೋದು, ಥಿಯೇಟರ್ ರೆಡಿ ಆಗೋ ಮಟನು ಥಿಯೇಟರ್ ರೆಡಿ ಮಾಡೋದು. ಹಿಂಗ್ ಮಾಡ್ಕೊಂತ ಬಂದ್ವಿ. ನೀವು ಪಾತ್ರ ಮಾಡಕ್ಕೆ ಯಾವಾಗ ಚಾಲು ಮಾಡಿದ್ರಿ? ಅದು ಒಂದು ಸಣ್ಣ ಪೀಸ್ ಪಾತ್ರ ಮಾಡ್ತಿದ್ವಿ. ಪೂಜಾರಿದು ಅದು ಇದು ಅಂತ ಮಾಡೋದು, ಬಂದು ಕ್ಯಾರೆಕ್ಟರ್ ಮಾಡ್ತಿದ್ವಿ. ಗೇಟಿಗೆ ಕುಂದ್ರೋದ್ರಿಂದ ಎಲ್ಲಾರ್ದು ಪಾತ್ರ ನೋಡ್ತಿದ್ವಿ. ನಮ್ದು ಏನು ಹೊರಗಿಂದ ಏನೋ ಅಭ್ಯಾಸನೇ ಇರ್ಲಿಲ್ಲ ಅವಾಗ. ಗುಟ್ಕಾ ತಿನ್ನೋದು, ಸಿಗರೇಟ್ ಅದು ಇನ್ನೂ ಆದ್ರೂ ಇಲ್ಲ, ಅವಾಗಾದ್ರೂ ಕಲ್ತಿರ್ಲಿಲ್ಲ. ನಂದೇನು ಬರೀ ನಾಟಕ ನೋಡೋದು. ನಾಟಕ ನೋಡವ, ಯಾರು ತಪ್ಪಿದ್ರು ಒಳಗೋಗಿ ಹೇಳ, ನೀ ಮಾತು ತಪ್ಪಿದಿ, ನಮ್ಮ ಅಣ್ಣಂಗ ಬಿಡ್ತಿಲ್ಲ ಬ್ರಹ್ಮಣ್ಣ ಅಂತಂದ್ರಲ್ಲ, ಅವ್ರಿಗೆ ಹೋಗಿ ಬೈತಿದ್ದೆ, ಇವತ್ತು ನೀ ಹಾಡು ಆಡ್ಲಿಲ್ಲ, ನೀನು ಇದು ಮಾಡ್ಲಿಲ್ಲ, ನೀನು ಎಲ್ಲ ನೆನಪಿಡ್ತಾ ನೋಡಿ. ಒಂದು ತಲೆ ಚುರುಕೈತ್ ಮಗೊಂದು ಒಂದು. ನನ್ನ ಪುಣ್ಯಕ್ಕೆ ಅವತ್ತು ಏನೋ ಒಂದು ನಾಟಕ ನಡಿಬೇಕಾದ್ರೆ ಅಚಾನಕ್ ಒಬ್ಬ ಪಾತ್ರ ಮಾಡೋರು ಕುಡಿದು ಮಲಗ್ಬಿಟ್ರು. ರಂಗನ್ ಪಾತ್ರ ಮಾಡೋರು ಯಾರು ಇರ್ಲಿಲ್ಲ. ಹಲೋ ಹೈದರಾಬಾದಿ ಒಳಗ ರಂಗನ್ ಪಾತ್ರ ಮಾಡೋರು ಇರ್ಲಿಲ್ಲ. ಬ್ರಹ್ಮಣ್ಣ ಹೈದರಾಬಾದಿ ಪಾತ್ರ ಮಾಡ್ತಿದ್ದ. ಯಾರು ಮಾಡಿಸೋದು ಅವತ್ತು ಯಾರೂ ಸಿಗಲಿಲ್ಲ, ಎಮರ್ಜೆನ್ಸಿ. ನಾನು ನೈಟ್ ಪ್ಯಾಂಟು ಟೀ ಶರ್ಟ್ ಮೇಲೆ ನಿಂತಿದ್ದೆ. ಕರಿ ಹಾಕ್ಯಂಪೆಲ್ಲ ಅಂತ ಹೋದ್ವೆ. ಏನಣ್ಣ ಅಂತಂದು, ರಂಗನ್ ಪಾರ್ಟ್ ಮಾಡ್ತೇನ್ಲಿ ಅಂತ. ಮಾಡ್ತೀನಲ್ಲ ಅಂತಂದೆ. ಸೀದಾ ಕಾಕಿ ಶರ್ಟಾಗಿ ಸೀನಿಗೆ ಹೋಗಂತಂದ. ಸೀನ್ ಬಂದೈತ ಆಗ್ಲೇ, ಅದು ಪ್ರಿಪೇರ್ ಸೈತಿ ಇಲ್ಲಿ ಏನು. ಸೀದಾ ಮಾತುಗಳು ನೆನಪಿದ್ದು, ಬಡ ಹೋಗಿ ಅಷ್ಟು ಮಾತಾಡಿ ಒಪ್ಪಿಸ್ಬಿಟ್ಟೆ. ಎಲ್ಲಾರು ಯಾವ್ದಲ್ಲ ಮಾಡಿದ್ನಲ್ಲ ಇವ ಅಂತಂದು, ನೋಡಿ ಮಾಡಿದ್ನಲ್ಲ ಅಂತಂದು. ಅವಾಗಿಂದ 12th ಪ್ಲೇಯರ್ ಆದ್ ನಾನು. ಯಾರು ಕುಡಿದು ಮಕ್ಕೊಂಡ್ರು, ಇಲ್ಲ ಯಾರು ಓಡೋದ್ರು, ಇಲ್ಲಿ ಯಾರು, ಅವಾಗಿಂದ ಸ್ಟಾರ್ಟ್ ಆತ. ಅವಾಗಿಂದ ಹಂಗ ಮಾಡ್ಕೊಂಡ್ ಬಂದು ಒಂದ್ ಸ್ವಲ್ಪ ದಿವಸ ಆಮೇಲೆ ಸ್ವಲ್ಪ ಇದು ಬ್ರಹ್ಮಣ್ಣ ಮತ್ತೆ ಇನ್ನೊಂದು ಕಂಪ್ನಿ ಮಾಡ್ಕೊಂಡ. ವಿಜಯವರಿಗೆ ಮಾಲಕರು ಇನ್ನೊಂದು ಕಂಪ್ನಿ ಮಾಡ್ಕೊಂಡ್ರು. ಅವಾಗ ನಾವು ಬ್ರಹ್ಮಣ್ಣನ ಜೊತೆ ಹೊರಗೆ ಬಂದು ಎಲ್ಲಾ ಕಷ್ಟಗಳು ನೋಡಿವಿ. ಕುಂಚೆಂಡ್ ಬಡ್ಕೊಂಡು ತಿಂದಿದ್ದ ಪರಿಸ್ಥಿತಿನೂ ನೋಡಿವಿ. ಅದಾದ್ಮೇಲೆ ಚಲೋ ಕಲೆಕ್ಷನ್ ನೋಡಿವಿ.
ಏನು ಇಲ್ಲಾರ್ದು ಕುರ್ಚಿ ಮಾಡ್ಕೊಂಡ್ ಬಂದಿದ್ದು ನೋಡಿವಿ. ಒಂದೊಂದ್ ಊರಾಗ ಹೆಂಗಾಗೋದು ಪರಿಸ್ಥಿತಿ ಅಂತಂದ್ರೆ ಕಲೆಕ್ಷನ್ ಇಲ್ಲ, ಯಾರು ನೋಡ್ಲಿಲ್ಲ. ಹಿಂಗ್ ಸಾಮಾನ್ ಮಾರಾಕತ್ತೀವ್ರಿ ಅಂತ ಅದೇ ಬನಶಂಕರಿ ಜಾತ್ರೆಗೆ ಹೊಸ ಪ್ಲಾಸ್ಟಿಕ್ ಕುರ್ಚಿ ತಗೊಂಡಿದ್ದು ಮಾರಾಕತ್ತೀವಿ ಅಂದ್ರ ಬೆಳಿಗ್ಗೆ 6 ಗಂಟೆಗೆ 7 ಗಂಟೆ ಅನ್ನೋಷ್ಟೊತ್ತಿಗೆ ಒಂದು ಚೇರ್ ಉಳಿಲಿಲ್ಲ. ನಾಟಕ ನೋಡಕ್ ಬರ್ಲಿ ಅಂದ್ರೆ ಯಾರು ಬರ್ಲಿಲ್ಲ, ಚೇರ್ ತಗೊಂಡು ಎಲ್ಲಾರು ತಗೊಂಡು ಹೋಗ್ಬಿಟ್ರು. ಅಂತ ಪರಿಸ್ಥಿತಿನೂ ನೋಡಿವಿ. ಆಮೇಲೆ ಒಳ್ಳೆ ಪರಿಸ್ಥಿತಿನೂ ನೋಡಿವಿ. ಅವನಿಂದ ಒಬ್ಬ ಕಲಾವಿದ ಅದೇ ಅಂತ ನನಗೆ ಇಷ್ಟ. ಫಸ್ಟ್ ನೀವ ಇಲ್ಲಪ್ಪ ಈ ಪಾತ್ರ ನೀನ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದ ನಾಟಕ ಯಾವ್ದ್ರಿ? ಅಂದ್ರೆ ಹೊಸ ನಾಟಕನ? ಹೊಸ ನಾಟಕ ಇಲ್ಲ, ಈ ಕ್ಯಾರೆಕ್ಟರ್ ಹರೀಶ್ ಮಾಡ್ತಾನಪ್ಪ ಅಂತೇಳಿ ನಿಮ್ ಸಂಬಂಧನ? ಆಲ್ಮೋಸ್ಟ್ ಎಲ್ಲಾನು ಇದು ಮಾಡ್ತಿದ್ವಿ ನಾವು, ಎಲ್ಲಾ ಪಾತ್ರನು ಕಾಮಿಡಿ. ಅಂದ್ರೆ ಅವಾಗ ಇನ್ನೂ ಜಾಸ್ತಿ ಅಲ್ಲ, ನೀವಂದ್ರ 12th ಪ್ಲೇಯರ್ ಆಗಿ ಆಡ್ತಿದ್ದೆ ಅಂತ ಹೇಳಿ, ಬಟ್ ಆ 12th ಪ್ಲೇಯರ್ ಬಿಟ್ಟು ಇಲ್ಲ ಈ ಪಾತ್ರ ಬ್ರಹ್ಮಣ್ಣನ ಕಂಪ್ನಿ ಯಾವಾಗ ಈ ಡಿವೈಡ್ ಆತಿ ಕಡೆ ಬಂದ್ವಲ್ಲ ಅವಾಗಿಂದ ಅಷ್ಟು ಮೇನ್ ಪಾತ್ರನ ಮಾಡಕತ್ತೆ. ಅವಾಗಿಂದ ಅವನ ಜೊತೆ ಅವ ಮೇನ್ ಕಾಮಿಡಿ ಮಾಡವ. ನಾ ತಂದಿದ್ದು ಇದ್ರದ್ದು ಫಸ್ಟಿಗೆ ಮಾಡಿದ್ದೆ ನಾ ಮುದುಕುನ್ ಪಾರ್ಟ್ಗಳು ಜಾಸ್ತಿ ಮಾಡಿದ್ದು. ದೇವಣ್ಣಂದು, ಕಂಟೆಪ್ಪಂದು, ಈ ಬಸ್ ಕಂಡಕ್ಟರ್ ಒಳಗ ದೇವಣ್ಣ, ಹಳ್ಳಿ ಹುಡುಗಿ ಮಸರ್ಗಡಿಗೆ ಒಳಗ ಕಂಟೆಪ್ಪಂದು, ಆಮೇಲೆ ಇದು ಮಿಸ್ಟರ್ ಗುಂಡ್ರ ಒಳಗ ಪಂಡಿತಂದು, ಇವನ್ನೆಲ್ಲ ಮಾಡ್ಕೊಂತ ಈಗ ನಾ ಏನೇ ಮಾಡ್ತೀನಿ ಅಂತಂದ್ರು ಅವನ್ ರೆಫರೆನ್ಸ್ ಇನ್ನೂ ಐತ್ ನನ್ನಲ್ಲಿ. ಅವ್ನು ನೋಡ್ ಕಲ್ತೀನಲ್ಲ. ಕೆಲವು ಜನ ಈಗಾದ್ರೂ ಹಳೆ ನಮ್ಮವ್ರು ಯಾರು ಭೇಟಿ ಆದ್ರ ಬ್ರಹ್ಮ ಮಾಡ್ತಾನ, ಬ್ರಹ್ಮ ಹಿಂಗ ಮಾಡ್ತಿದ್ದ ಅಂತಂದ್. ಯಾಕಂದ್ರೆ ಅವ್ನ್ ನೋಡೇ ಕಲ್ತೀನಿ ನಾನು. ಅವ್ನ್ ನೋಡೇ ಕರೆಳ್ಬೇಕಂತಂದ್ರೆ ಈಗೆಲ್ಲಾ ಈಗಿಂದ ಇದಕ್ಕಿದ್ರಂದ್ರ ಅವರೆಲ್ಲ ದೊಡ್ಡ ಕಲಾವಿದರ ಆಗ್ಬೇಕು. ನಾವೇನೂ ಅಲ್ಲ. ಆಮೇಲೆ ಅವ್ರಕ್ಕಿಂತ ಮುಂಚೆ ಕೆಲವು ಭಾಳ ಜನ ಕಲಾವಿದರು ಅದಾರ. ಅವ್ರ ಪಾದದ ಧೂಳಾಗಕ್ಕೂ ಲಾಯಕ್ಕಿಲ್ಲ ನಾವು. ನಮಗ್ ದೇವ್ರು ಈಗ ಬಂಗಾರ ಚಮಚ ಕೊಟ್ಟಂಗಾಗೈತೆ ನಮ್ಗೀಗ. ನಮ್ ಕೈ ಬೆಳ್ಳ 5 ತುಪ್ಪದಾಗ ಅದಾವ. ಕೆಲವು ಜನ ಎಂತೆಂತ ಆರ್ಟಿಸ್ಟ್. ಬಟ್ ಈಗ ಹೇಳಿದ್ರಿ ನೀವು, ಬಟ್ ಇದ ಒಂದ್ ಸ್ವಲ್ಪ ರಿವೈಂಡ್ ಮಾಡಿ ನೋಡಿದ್ರ ಎಷ್ಟು ಫೇಸ್ ದಾಟಿ ಬಂದಿರಿ ನೀವು. ಪ್ರತಿಯೊಂದು ನಿಮ್ ಕೈ ಆಗಿದ್ದ ಟೆಂಟ್ದಾಗ ಅಲ್ಲೇ ಮನಿ ಇರ್ಲಿಲ್ಲ, ಅದ್ರಾಗ ಮಕ್ಕೊಂಡಿವಿ. ಗ್ರೇಟ್ ಅನ್ನಕ್ಕೇನಿಲ್ಲ. ಸಣ್ಣವರಿದ್ದಾಗ ನೋಡ್ಬಿಟ್ವಲ್ಲ. ಈಗಾದ್ರೂ ನಾ ಸಂಬಂಧಿಕರನ್ನ ದೇವರಾಣಿ ನಂಬಲ್ಲ. ಯಾರು ಬಂದ್ರು ನನ್ಗ ಅವ್ರ ಇಷ್ಟ. ಈಗ ಎಲ್ಲರೂ ಬರ್ತಾರ ದೊಡ್ಡಪ್ಪ ಅಂತಾರ, ಅದೇ ಮಾವ ಅಂತಾರ, ಎಲ್ಲಾರು ಅಂತಾರ. ನನ್ಗೊಂದೇನ್ ಬುದ್ಧಿ ಕಲಿಸಿದ್ರ ಅಂತಂದ್ರ, ಬೇಕು ಇದಿರ್ಬೇಕು ನಿನ್ನ ಹತ್ರ, ಇದಿರ್ಬೇಕು ಎಲ್ಲರೂ ಬಂದ್ ಮಾತಾಡಿಸ್ತಾರ. ಅದಿಲ್ಲಾರ್ದಾಗ ಯಾರು ಬಂದ್ ಮಾತಾಡ್ಸಲ್ಲ, ಯಾರು ಇದು ಹೆಲ್ಪ್ ಮಾಡಲ್ಲ. ನಾ ಚೆನ್ನಾಗ್ ಆಗ್ಬೇಕು. ನಾ ಚಟಗಳು ಕಲಿಲಾರ್ದೆ ಮೇನ್ ಅಂತಂದ್ರ ಅವರೇ ಕಾರಣ ಅಂತೀನಿ. ಈಗಾದ್ರೂ ನಾ ಒಳ್ಳೆ ರೂಟ್ನಾಗ ಹೊಂಟಿನ ಅಂತಂದ್ರ ಅವ್ರು ಯಾರು ಕೆಟ್ಟವ್ರಲ್ಲ. ಅವ್ರು ಹಂಗ್ ಮಾಡಿದ್ದಕ್ಕ ನಾ ಇವತ್ತು ಅವ್ರ ಹಟ್ಟದ ಮೇಲೆ ನಾ ಈ ಸ್ಥಾನದಾಗ ಅದೀನಿ. ಅಕಸ್ಮಾತ್ ಅವ್ರು ನನ್ ಸಾಕಿದ್ರು, ಅವ್ರು ನೋಡ್ಕೊಂಡಿದ್ರು ಅಂತಂದ್ರ ನಾ ನಾ ಉಡಾಳ ಹಾಕಿದ್ನು ಯಾರಿಗ್ ಗೊತ್ತ. ದೊಡ್ಡ ನಮಸ್ಕಾರಪ್ಪ ನಿಮಗ. ನಾವ್ ಹಿಂಗೆ ಯಾರಿಗಾರ ಒಂದ್ ಮಾತು ಏನ್ ಅನ್ನೋದು ಇಷ್ಟು ಬೈಕೋತೀವಿ, ಇಷ್ಟು ಸ್ವಲ್ಪ ಈಗ ಎಲ್ಲಾ ಇದ್ದು ನಾವು ನಮ್ ರಿಲೇಟಿವ್ಸ್ ಬೈಕೋತೀವಿ. ಹಿಂಗೆ ನೀವ್ ಇಷ್ಟೆಲ್ಲಾ ಅವ್ರು ನಿಮಗ್ ಬಂದಿಲ್ಲ, ನಿಮ್ ತಾಯಿಗ್ ಹಂಗಂದಾರ ಹಿಂಗಂದಾರ ಅಂದ್ರು ನೀವು ಅವ್ರ ಹಂಗ್ ಮಾಡಿ ಗುರುಗಳು. ಅವ್ರು ನಮ್ಗ ನಾವೇನ್ ಈಗ ಅದೀವಲ್ಲ ಈ ಸ್ಥಾನಕ್ಕೆ ಇರಕ್ ಅವ್ರೆಲ್ಲ ಗುರುಗಳು. ಅವ್ರಿಂದಾನೇ ನಾ ಹಿಂಗ್ ಅದೀನಿ ಅಂತ ಹೇಳಕ. ಕೆಲವು ಜನ ಗಾಡಿನ ಬರ್ಸಿರ್ತಾರಲ್ಲ, ಶತ್ರುಗಳ ಆಶೀರ್ವಾದ ಅಂತೇಳಿ. ಹಂಗ ನಾ ಸ್ವಂತ ಗಾಡಿ ತಗೊಂಡೆ ಅಂತಂದ್ರ ಅವನ್ ಬರಸ್ತೀನಿ, ಸಂಬಂಧಿಕರ ಆಶೀರ್ವಾದ ಅಂತೇಳಿ. ಪುಣ್ಯ ಮಾಡಿರಿ ಸಂಬಂಧಿಕರ. ಸಂಬಂಧಿಕರ ಪುಣ್ಯ ಮಾಡಿರಪ್ಪ. ನನಗೆ ಈಗಾದ್ರೂ ನಾ ನಂಬೋದು ನನ್ನ ಫ್ರೆಂಡ್ಸ್ನ, ನನ್ನ ಹೊರಗಿನ ಜನರನ್ನ. ನಾ ಎಲ್ಲೇ ಕ್ಯಾಂಪ್ ಮಾಡಿದ್ರು ಕೆಲವು ಜನ 15 ವರ್ಷದ ದೋಸ್ತರು ಅದಾರ ನನಗೆ. ಈಗ ನಮ್ ಜೊತೆ ಬಂದಾರ ಸೂರಜ್ ಅಂತೇಳಿ. ಅವರೆಲ್ಲ ನಾವ್ ಇಷ್ಟಿಷ್ಟ ಇದ್ದಾಗ ನೋಡಿದವ್ರು. ನಾವೆಲ್ಲ ಜೊತೆಗೆ ಬೆಳೆದವ್ರು. ಅವಾಗ ಈಗಾದ್ರೂ ನನ್ನ ಅದೇ ಪ್ರೀತಿ ನೋಡ್ತಾರ, ನಾನಾದ್ರೂ ಅವ್ರಿಗೆ ಅದೇ ಪ್ರೀತಿ ನೋಡ್ತೀನಿ. ನಾ ಇಂಥ ಕಷ್ಟದಾಗ ಅದಿನಂತಂತ ಒಂದ್ ಫೋನ್ ಮಾಡಿದ್ರು ಬರೋದು ಅಷ್ಟು ದೋಸ್ತರವಿನ. ಯಾರು ಸಂಬಂಧಿಕರು ಒಂದ್ ಸ್ಟೇಟಸ್ ಹಾಕ್ರಿ ನೀವು, ಯಾಕೆ ಇವತ್ತು ಮೂಡ್ ಸರಿ ಇಲ್ಲ ಅಂತೇಳಿ. ಯಾವ ಸಂಬಂಧಿಕರು ನಿಮಗ್ ಕೇಳಲ್ಲ, ಯಾಕಪ್ಪ ಹಿಂಗಂತಂದು. ಫಸ್ಟ್ ಫೋನ್ ಬರೋದ ನಮ್ ಫ್ರೆಂಡ್ಸ್ಗಳು ಅಷ್ಟ್ರದು. ಯಾಕಣ ಹಿಂಗ್ಯಾಕೆ ಇಟ್ಟಿ, ಹಿಂಗ್ಯಾಕೆ ಏನಾಗೈತಿ, ಏನ್ ಸಮಸ್ಯೆ, ಏನಿದು. ಈಗೂ ಕೆಲವೊಂದು ಸಮಸ್ಯೆಗಳು, ನನ್ನ ಮನೆ ಸಮಸ್ಯೆಗಳನ್ನ ಅವರೇ ಬಗೆಹರಿಸ್ತಾರ. ನಮ್ಮ ಸಂಬಂಧಿಕರು ಯಾರೋ ಬಗೆಹರಿಸಲ್ಲ. ನಾವೇನೇ ಜಗಳ ಅಲ್ಲಿ, ಏನೇ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಗಳಿರ್ಲಿ ಬಂದು ಬಗೆಹರಿಸೋರೆ ದೋಸ್ತರು. ಆಮೇಲೆ ತಾಳಿಕೋಟಿ ಮಾವರು, ಅವ್ರು ನಮ್ಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ. ಜೇವರ್ಗಿ ಮಾವರು, ತಾಳಿಕೋಟಿ ಮಾವರು, ಅವರೆಲ್ಲ. ಫಸ್ಟ್ ವೈರಲ್ ಆದ ನಾಟಕ ಯಾವ್ದು? ಕುಂಟಕೋಣ ಮೊಕ್ಕಜಣ. ನನ್ಗೆ ಅಂದ್ರೆ ಎಲ್ಲಾ ಪಾತ್ರ ಮಾಡ್ತಿದ್ದೆ ನಾನು. ಇದು ಹೇಳಿದ್ನಲ್ಲ, ಹೈದರಾಬಾದಿ ಮಾಡ್ತಿದ್ವಿ, ಇದನ್ನ ಮಾಡ್ತಿದ್ವಿ, ಹಳ್ಳಿ ಹುಡುಗಿ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ನನಗೊಂದು ಸಪ್ರೇಟ್ ಹೆಸರು ತಂದು ಕೊಟ್ಟಂತ ನಾಟಕ ಅಂತಂದ್ರ, ಒಬ್ಬ ಒಳ್ಳೆ ಕಲಾವಿದ ಅಂತ ಹೆಸರು ತಂದು ಕೊಟ್ಟಿದ್ದು
ಕುಂಟಕೋಣ ಮೂಕಜಾಣ. ನಾನು ಫಸ್ಟ್ ಟೈಮ್ ನಿಮ್ನ ಆನ್ ಸ್ಟೇಜ್ ಅಥವಾ ಎಲ್ಲೋ ನೋಡಿದ್ದಂದ್ರ ಬೆಳಗಾವಿಗೆ ಕಿಲ್ಲಾ ಸರ್ಕಲ್ಗೆ ಅಲ್ಲಿ ಹಾಕಿದ್ವಿ ಅವಾಗ. ಅವಾಗ ನೋಡಿದ್ ನಮ್ಮ ಅಪ್ಪಾರಿ ಈಗೂ ಬೈಬೇಕಂದ್ರ ಈಗ ಏನ್ ಹೇಳ್ಬೇಕಂದ್ರ ಒಟ್ಟ ಹಿಂಗ್ ಬ್ಯಾಡ್ ಲ್ಯಾಂಗ್ವೇಜ್ ನಿಮ್ಮ ಅಂತಾರ್ರಿ. ಅದೊಂದ್ ಥ್ರೆಡ್ ಮಾರ್ಕ್, ಮಾತಿಲ್ಲಾರ್ದನೆ ನನಗ್ ಸಕ್ಸಸ್ ಕೊಟ್ಟಂತ ಪಾತ್ರ. ಎಲ್ಲ ಮಾತಾಡಿ ಸಕ್ಸಸ್ ಆಗಿರ್ಲಿಲ್ಲ, ಮಾತಿಲ್ಲಾರ್ದ ಸಕ್ಸಸ್ ಆಗಿದ್ದಂತ ಪಾತ್ರ ಅಂತಂದ್ರ ಕುಂಟಕೋಣ ಮೂಕಜಾಣ. ನಾವೀಗೇನೇ ಅದೀವಿ ಅಂತಂದ್ರು ಆ ನಾಟಕದ ಕೈ ಭಾಳ ಐತಿ ನಮ್ ಲೈಫಿಗೆ. ನಾವೀಗ ಚಲೋ ಅಡ್ಡಾಡಕತ್ತೀವಿ, ನಾವು ಚಲೋ ಅದೀವಿ, ನಮ್ ಲೈಫ್ ಸ್ಟೈಲ್ ಚೆನ್ನಾಗೈತೆ ಅಂತಂದ್ರ ಅದಕ್ಕೆ ಕಾರಣನ ಆ ನಾಟಕ ರಂಗಭೂಮಿ ಅಂತ ಹೇಳಕ್. ಆ ಫೋನ್ ಒಗಿಯೋದಾತು, ಅದ ನಾಡ ಇದನ್ ಮಾಡಿದತ್ತು, ಹೊಳ್ಳ ಮಳ್ಳ ಎದಿ ಬಡಿದು ಓಡಿ ಬಂದ್ ಎಲ್ಲಾ ಅವು ಬಾಳ ಅಂದ್ರ ಬಾಳ ಚಂದ ನೆನಪದವ್ರಿ. ಓಕೆ, ಅದು ಕುಂಟಕೋಣ ಮೂಕಜಾಣ ಅದ್ರೊಳಗ್ ನೀವು ಮೂಕರ್ದ ಪಾತ್ರ ಮಾಡಿರಲ್ಲ, ಸೊ ಅದನ್ನ ಹಿತ್ತಲಕ ಕರಿಬೇಡ ಸಾಂಗ್ ಐತಲ್ರಿ, ಆ ವೇದಾಗ ಹೇಳ್ಬೇಕಂದ್ರ ಹೆಂಗ್ ಹೇಳ್ಬೋದು? ಅದು ಆ ವೇದಾಗ ಹೇಳ್ಬೇಕಂತಂದ್ರ ಅಪಪಿಯ ಪಪಿಯ ಪಿಯ ಅಪಪಿಯ ಪಿಯ ಪಿಯ ಅಪಪಿಯ ಪಪಿಯ ಪಿಯ ಅಪನಿ ಮೌ ಪಿಯ ಪಿಯ. ಅದು ಪಿಯ ಪಿಯ ಅನ್ನೋದು ನನಗ್ ಪ್ರಿಯ ಅನ್ನೋದು ಅಪಪಿಯ ಅದ ಬಾಪ್ರಿಯ ಬಾಪ್ರಿಯ ಆ ವೇದಾಗ ಬರ್ತೈತ. ಅದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅವನ್ನೆಲ್ಲ ನಾಟಕಗಳನ್ನ. ಆಮೇಲೆ ಇನ್ನೊಂದೇನು, ನಾ ಪಾತ್ರವಾಗಿ ಮಾಡ್ತಿರ್ಲಿಲ್ಲ ಯಾರು ಅಲ್ಲಿ. ಅದ್ರೊಳಗ್ ನಮಗ ಗೊತ್ತಿಲ್ಲಾರ್ದಂಗ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಅಂತಾರ ಕೆಲವು ಜನ ಏನಂತಾರ, ಪಾತ್ರ ಅಷ್ಟೇ ಹೆಂಗ್ ಚಲೋ ಮಾಡ್ತೀರಿ ನೀವು, ಪಾತ್ರ ಆಕ್ಟಿಂಗ್ ಹೆಂಗ್ ಚೆನ್ನಾಗಿ. ಅಲ್ಲಿ ನಾವ್ ಆಕ್ಟಿಂಗ್ ಮಾಡ್ತಿರಂಗಿಲ್ಲ, ನಾವ್ ಅದನ್ನ ಅನುಭವಿಸಿ ಅದ್ ಅದಿವೇನೋ ಅಂತ ಅನ್ನೋರಂಗ್ ಫೀಲ್ ಮಾಡ್ದಾಗೆ ಅದ್ ಚೆನ್ನಾಗ್ ಬರೋದು. ನಾವ್ ಪಾತ್ರ ಅಂತೇಳಿ ನಾಟಕ ಅಂತೇಳಿ ಮಾಡಕ್ ಹೋದ್ರ ಸರಿ ಒಂದ್ಸಲ. ನಮಗ ನಾವು ಶಾರ್ಟ್ ಫಿಲ್ಮ್ ಮಾಡ್ತೀವ್ರಿ, ಬಟ್ ಒಂದ ಡೈಲಾಗ್ ನ ಒಂದ್ 10 ನಿಮಿಷ ಒಂದ್ 5 ನಿಮಿಷ ಬಂತಡ್ರಿ ಅಂತೇಳಿ ಹೋಗಿ ಎಲ್ಲೋ ಕಾರಿಂದ ಎಲ್ಲೋ ನಿಂತ ಬಾಯಟ್ ಮಾಡ್ಕೊಂಡು ದೊಡ್ಡ ಡೈಲಾಗ್ ಇರ್ತಾವಲ್ರಿ, ಅವ್ನ ಹೆಂಗ್ ಹೇಳ್ಬೇಕ್ರಿ? ಒಂದ ಟೇಕ್ ಅಂತ ಒಂದ ಟೇಕ್ ಸಾಧ್ಯ ಇಲ್ಲ, ಕಟ್ ಆಗಿ ಕ್ಯಾಮ್ರಾ ಆಂಗಲ್ಗಳು ಚೇಂಜ್ ಮಾಡಿ ಹೇಳಿದಾಗ. ಬಟ್ ಆನ್ ಸ್ಟೇಜ್ ನಿಂತು ಫುಲ್ ಫ್ಲೋದಾಗ ಅದ್ ನಾಟಕ ಮುಗಿಸೋದು ಕರೆ ಆರ್ಟಿಸ್ಟ್ಗಳು ಅಂದ್ರ ನೀವರಿ. ಆಮೇಲೆ ಜೊತೆಗಿದ್ದವ್ರು ಅವಾಗ ಚೆನ್ನಾಗಿದ್ರು ನಮ್ ಜೊತೆ. ಈಗ ನಾವ್ ಒಬ್ನೇ ಅಂತಂದ್ರ ನಾನು ಒಬ್ನಿಂದನ ಆಗತ್ತಂದ್ರ ಅದ್ ಸಾಧ್ಯನೇ ಇಲ್ಲ. ನನ್ ಜೊತೆ ಇದ್ದವ್ರು ಅಷ್ಟು ಆರ್ಟಿಸ್ಟ್ ಸಮರ್ಥವಾಗಿದ್ರು, ಅವರು ನನಗ್ ಸಪೋರ್ಟ್ ಮಾಡ್ತಿದ್ರು, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅಂತೇಳಿ ಅವ್ರದ್ದು ಹೆಸರು ಬಂತು, ನಮ್ದು ಹೆಸರು ಬಂತು. ಆಮ್ಯಾಗ ಇದಾಗ್ತಿದ್ದಂಗ ತುಮಕೂರೊಳಗ್ ಕ್ಯಾಂಪ್ ಇತ್ತು ನಮ್ದು. ತುಮಕೂರು ಕ್ಯಾಂಪ್ ಇದ್ದಾಗ ಶರಣೆ ಸರ್ ಬಂದ್ರು, ಝೀದವ್ರು, ಅಪ್ಪಣ್ಣ ಅಂತೇಳಿ ನಮ್ ರಾಮದುರ್ಗ ಅಪ್ಪಣ್ಣ. ಅಪ್ಪಣ್ಣ ಅವರೆಲ್ಲ ಬಂದು ನಮ್ಮ ನಾಟಕ ನೋಡಿರೋರು. ಶರಣೆ ಸರ್ ಬರ್ರಿ, ನಾವು ಉತ್ತರ ಕರ್ನಾಟಕದ ಒಂದು ಭಾರಿ ನಾಟಕ ಐತಿ, ಇಲ್ಲೇ ತೋರಿಸ್ತೀನಿ ಬರ್ರಿ. ಅಪ್ಪಣ್ಣ ಕರ್ಕೊಂಬಂದ್ರು. ತುಮಕೂರ್ನ ಬಂದು ನೋಡಿದ್ರು. ನಮ್ಗೇನ್ ಗೊತ್ತಿರ್ಲಿಲ್ಲ ಅವಾಗ, ಕಾಮಿಡಿ ಕಿಲಾಡಿ ಅಂತ ಕೇಳ್ತಿದ್ವಿ ನಾವು. ಅವ್ರ ಡೈರೆಕ್ಟ್ರು ಅವರು ಈಗಾದ್ರೂ ನಾವು ಪರಿಚಯ ಶರಣೆ ಸರ್ ಯಾರು ಯಾರಂತೇಳಿ ಎಲ್ರು ಕೆಲವು ಜನರಿಗೆ ಗೊತ್ತಿರ್ತೈತಿ. ಆಫ್ ಸ್ಕ್ರೀನ್ ಅಲ್ಲ ಅವರೆಲ್ಲ, ನಾ ಟ್ಯಾಲೆಂಟ್ಗಳನ್ನ ಹುಡುಕಿ ತಂದು ಬಿಡೋರು ಅಷ್ಟೇ. ಅವ್ರು ಒಂದ್ಸತಿ ಬಂದು ನೋಡಿದ್ರು, ಹಿಂಗ ಚೆನ್ನಾಗಾಯ್ತು, ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಬಂದು ಬೆನ್ ತಟ್ಟಿದ್ರು, ಖುಷಿ ಪಟ್ರು. ಅವ್ರಿಗೂ ಸ್ವಲ್ಪ ಉತ್ತರ ಕರ್ನಾಟಕದ ಕಲಾವಿದ್ರು ಅಂತಂದ್ರೆ ಭಾಳ ಇದು, ನಮ್ಮೂರ್ ಮುಂದ್ ತರ್ಬೇಕು, ನಮ್ಮೂರ್ನ ಬೆಳಕಿಗೆ ತರ್ಬೇಕು ಅನ್ನೋದು ಅವ್ರಿಗೂ ಒಂದು ಆಸೆ ಐತಿ. ಈಗಾದ್ರೂ ಈಗೂ ಮಾತಾಡ್ತಿರ್ತಾರ. ಒಂದ್ಸತಿ ನೋಡ್ಕೊಂಡು ಹೋದ್ರು. ನೋಡ್ಕೊಂಡು ಹೋಗಿ ಒಂದ್ ಸ್ವಲ್ಪ ದಿವಸ ಆದ್ಮ್ಯಾಗ ಫೋನ್ ಬಂತು, ಹಿಂಗ ಕಾಮಿಡಿ ಕಿಲಾಡಿ ಒಳಗ ಅದು ಇದ್ರದ್ದು ಒಂದ್ ಸೀನ್ ಮಾಡ್ಬೇಕು ಅಂತಂದು, ಕುಂಟಕೋಣ ಮೂಕಜಾಣದ ಒಂದ್ ಸೀನ್ ಮಾಡ್ತೀವಿ ತಗೊಳ್ರಿ, ಮಾಡ್ತೀವಿ ಅಂತೇಳಿ ಹೋಗಿ ಮಾಡಿದ್ವಿ. ಅಲ್ಲಿವರೆಗೂ ನಾವು, ಯಾಕಂದ್ರೆ ನಾ ಕಾಮಿಡಿ ಕಿಲಾಡಿ ನೋಡೇ ಇರ್ಲಿಲ್ಲ ನಾವು. ಇತ್ತು ಅಂತೇಳಿ ಸುಮ್ ಹಂಗ ಯಾವಾಗಾರ ಟಿವಿಯಾಗ ಒಂದೊಂದ್ಸತಿ ನೋಡ್ತಿದ್ವಿ. ಅದು ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇರ್ಲಿಲ್ಲ. ನಮ್ ನಾಟಕ, ನಮ್ದು ಶೋ, ಯಾಕಂತಂದ್ರ ಆ ಟೈಮಿಂಗು ನಮ್ ಟೈಮಿಂಗು ಸೇಮೇ ಇರ್ತಿತ್ತು. ಅವ್ರದ್ದು 9 ಗಂಟೆಗೆ ಸ್ಟಾರ್ಟ್, 10 ಗಂಟೆ ಮುಗೀತು. ನಮ್ದು 9, ನಾವು ಬಣ್ಣ ಅಳಿಸೋಷ್ಟೊತ್ತಿಗೆ ಅವ್ರದ್ದು ಮುಗದ ಬಿಡೋದು ಪ್ರೋಗ್ರಾಮ್. ನಮಗ್ ನೋಡಿರ್ಲಿಲ್ಲ. ಅವಾಗ ಹೋಗಿ ಒಂದ್ ದಿವ್ಸ ಬಿಫೋರ್ ಹೋದ್ವಿ, ನೋಡ್ಕೊಂಡ್ ಕುಂತೀವಿ ಅವ್ರು ಪ್ರಾಕ್ಟೀಸ್ ಮಾಡೋದು, ಅವರೆಲ್ಲ ಮಾಡೋದು. ನಾವು ಇದನ್ನ ಮಾಡ್ತೀವಲ್ಲ, ನಾವ್ಯಾಕೆ ಟ್ರೈ ಮಾಡಬಾರ್ದು ಅನ್ನಿಸ್ತು. ಆಮ್ಯಾಗ ಶೋ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಹೋಗಿ ಮಾಡಿದ್ವಿ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಹೋಗಿ ಎಲ್ಲೆಲ್ಲಿ ಏನೇನು ಬಾಯಾಗ ಬರ್ತಾವ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ. ಅಷ್ಟು ಹೆದರಿಕೆ ಆಗಿತ್ತು. ರಂಗಭೂಮಿ ಒಳಗ ನೀವು ಮಾಡಿದ ಅಲ್ಲಿ ಹೋದ್ಮ್ಯಾಗ ನಮ್ಗೆ ಗೊತ್ತಿರ್ಲಿಲ್ಲ ಅವಾಗ, ಇದು ಫ್ರೇಮು, ಇದು ಔಟು, ಇದಿನ್ನು ಇಲ್ಲೇ ನಿಂತ್ ಮಾತಾಡ್ಬೇಕು. ಅದ್ ನಮ್ಗೆಲ್ಲ ನಾವಂತರ ಕತ್ತಿ ಅಲ್ಲಿ ಎಲ್ಲಾ ಕಡೆ ಓಡಾಡಿ ಮಾಡೋರು ನಾವು. ಒಂದ್ ಕಡೆ ನಿಂತು ಮಾತಾಡಿ ಅದು ಗೊತ್ತಿಲ್ಲ ನಮ್ಗೆ. ಮಾತಾಡಿದ್ರೆ ಮುಗೀತು. ಅದ್ ಇಲ್ಲೇ ಮೈಕು, ಅದೊಂದ್ ಗಾಬ್ರಿ ಮೈಕ್ ಎಲ್ಲದೊಂದ್ ತುಡ್ಕ್ಯಾಡತ್ತಿದ್ವು. ಸೀನ್ ಹೋಗಂಗ್ ಹೋಗ್ಬಿಟ್ಟು ಮೈಕೇ ಇಲ್ಲಲ್ಲ, ಅವಾಗ ಕಲ್ಪನೆ ಇಲ್ಲೇ ಐತಿ ಅಂತಂದು ಮಾಡಿದ್ವಿ. ಜಗ್ಗೇಶ್ ಸರ್ ಖುಷಿ ಪಟ್ರು, ಭಟ್ರು ಬಹಳ ಖುಷಿ ಪಟ್ರು. ರಕ್ಷಿತಾ ಮೇಡಮ್ ಅಂತೂ ಅವಾಗ ಹಚ್ಕೊಂಡ್ಬಿಟ್ರು ನಮ್ಮನ್ನ, ಭಾಳ ಚೆನ್ನಾಗಾತು ಅಂತೇಳಿ. ಆನಂದ ಅಣ್ಣ ಕರೆ ಅಲ್ಲಿ
ನಾವೇನಾರ ಕೂಗ್ತೀವಿ ಅಂತಂದ್ರ ನಮ್ಮ ಮಗ್ಳು ಕುಂತು ನಮ್ಮನ್ನ ಹುರಿದುಂಬಿಸೋರ ಆನಂದ ಅಣ್ಣ. ಜಡ್ಜಸ್ ಹುರಿದುಂಬ್ತಾರ, ಅದ್ರ ಮಗ್ಳು ಕುಂತ್ ನಾವೇನಾರ ಒಂದ್ಸತಿ ಎಲ್ಲಾ ಸ್ಕಿಟ್ಟು ಸಕ್ಸಸ್ ಹಾಕಿರ್ಲಿಲ್ಲ, ಒಂದ್ಸತಿ ಫೇಲ್ ಆಗಿ ಬಂದಾಗ ಮಗ್ಳು ಕುಂತ ಹೋಗ್ಲಿ ಬಿಡ ಮಗ ಒಂದ್ಸತಿ ಆಯ್ತು, ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ಹೋಗಿ ಜಸ್ಟ್ ಒಂದ್ ಸೀನ್ ಮಾಡಿ ಬಂದವರು ಕಾಮಿಡಿ ಕಿಲಾಡಿಗಳು ಹೆಂಗ್ ಹೋದ್ರಿ ನೀವು ಸೀಸನ್ 4 ಹೆಂಗ್ ಸೆಲೆಕ್ಟ್ ಆದ್ರಿ? ಅದು ಅದೇ ಹೇಳದ್ನಲ್ಲ, ಈಗ ಅಲ್ಲಿ ಹೋಗಿ ಕುಂತ ಅದನ್ನೆಲ್ಲ ನೋಡಿದಾಗ ನನಗೊಂಥರ ಮಜಾ ಅನ್ಸಕತ್ತು. ಇಷ್ಟೆಲ್ಲ ಆಡಿಯನ್ಸು ಟಿವಿ, ಆಮ್ಯಾಗ ಹೊರಗೆ ಬಂದ್ಕೊಳ್ಳೋ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ನಮ್ದು. ನೀವ್ ಎಷ್ಟನೇ ಸೀಸನ್ಗೆ ಹೋಗಿದ್ರಿ? ಒಂದನೇ ಸೀಸನ್ ಇಲ್ಲ 2ನೇ ಸೀಸನ್ ಕಾಣಿಸತ್ ಹೋಗಿದ್ದು, ಗೆಸ್ಟ್ ಅಪಿಯರೆನ್ಸ್ ಆಗಿ ಹೋಗಿದ್ದು. ನಮಗೊಂಥರ ಏನ್ ಅನಿಸ್ತು, ಹೊರಗೆ ಬಂದ್ಮ್ಯಾಗ ನಮ್ಮನ್ನು ಎಲ್ಲಾರು ನೀವು ಟಿವಿಯಾಗ ಬಂದಿದ್ರಲ್ಲ, ನೀವು ಟಿವಿಯಾಗ ಬಂದಿದ್ರಲ್ಲ, ಕಾಮಿಡಿ ಕಿಲಾಡಿ ಒಳಗೆ ಬಂದಿದ್ರಲ್ಲ. ಒಂದೇ ಸೀನ್ ಮಾಡ್ಬಂದು ನಾವು ಆಲೇಕ ನಾಟಕ ಕಮ್ಮನೆ ಕಾಮಿಡಿ ಕಿಲಾಡಿ ಹರೀಶ್ ಟ್ಯಾಗ್ಲೈನ್ ಹಾಕೊಂಡ್ಬಿಟ್ಟಿದ್ವಿ ನಾವು ಅದನ್ನ. ಈಗಾದ್ರೂ ಕೆಲವು ಜನ ಬಂದವರು ಕಾಮಿಡಿ ಕಿಲಾಡಿಗಳು ಇದು ನಾವು ಅಲ್ಲಿ ಹೋಗಿದ್ರಿ ಇಲ್ಲಿ ಹೋಗಿದ್ವಿ ಅಂತೇಳಿ ಹಾಕೊಂಡ್ಬಿಡ್ತಾರ. ನಾವು ಹಾಕೊಂಡ್ವಿ, ಅದ್ ನೋಡ್ದಾಗ ಕೆಲವು ಜನ ಬಂದ್ ನಿಮ್ಮನ್ನ ಅಲ್ಲಿ ನೋಡಿದ್ವಿ, ಅದೊಂಥರ ಏನೋ ಚಂದ ಅನ್ಸಕತ್ ನಮ್ಗೆ, ಹುರುಪ್ ತುಂಬ್ದಂಗ ಅನಿಸ್ತು. ನಾವು ಯಾಕೆ ಆಡಿಷನ್ ಕೊಡಬಾರ್ದು ಅಂತೇಳಿ ತಲೆಯಾಗ ಬಂದಾಗ 2ನೇ ಸತಿ ಆಡಿಷನ್ ಇದ್ದಾಗ ಶರಣೆ ಸರ್ಗೆ ಹಿಂಗ ಆಡಿಷನ್ ಕೊಡತ್ತೀವಿ, ಕೊಡು ಚಲೋ, ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ ಅಂತ. ಇನ್ಫ್ಲೂಯೆನ್ಸ್ ಮೇಲೆ ಹೋಗಿರಿ? ಅದನ್ನು ಹೇಳ್ತೀನಿ ಈಗ, ಕೆಲವು ಜನ ಅಂತಾರ ಅಲ್ಲಿ ಇನ್ಫ್ಲೂಯೆನ್ಸ್ ನಡೀತೈತಿ, ದೇವ್ರ ಟ್ಯಾಲೆಂಟೇ ನಡೀತೈತ್ರಿ, ಅಲ್ಲಿ ಇನ್ಫ್ಲೂಯೆನ್ಸ್ ನಡೆಯಲ್ಲ. ಅಲ್ಲ ನೀವು ಅಂದ್ರ ಪರಿಚಯ ಇದೀರಿ ಅಂತ ಹೇಳ್ತಿರಲ್ಲ, ಸೊ ಆಡಿಯನ್ಸ್ ಒಂದು ಕನ್ಫ್ಯೂಷನ್ ಇರ್ತೈತಿ, ಇವ್ ಆಲ್ರೆಡಿ ಇಷ್ಟೆಲ್ಲ ಪರಿಚಯ ಇದ್ದಂಗ ಕರ್ದಾರ ಅಂದಿದ್ ನೀವು ಕರ್ಕೊಂಡಿರ್ತಾರ. ನಮ್ಮ 3ನೇ ಸತಿ ಅಟೆಂಪ್ಟ್ ಮಾಡಿದಾಗ ಸೆಲೆಕ್ಟ್ ಆಗಿದ್ದು. 3 ಆಡಿಷನ್ ಕೊಟ್ಟು? 3 ಆಡಿಷನ್ ಕೊಟ್ಟಿನಿ, 2 ಸತಿ ಫಸ್ಟ್ ರೌಂಡ್ಗೆ ಹೊರಗೆ ಬಂದಿದ್ದ. ಯಾಕ್ರಿ? ಅದು ಈ ಫೀಲ್ಡೇ ಬೇರೆ, ಈ ಜಾನರೇ ಬೇರೆ, ಆ ಜಾನರೇ ಬೇರೆ. ಕ್ಯಾಮ್ರಾ ಅಲ್ಲೇನ್ ಅದು ಕೊಡ್ಬೇಕು ಅನ್ನೋದೇ ಬೇರೆ. ಇಲ್ಲಿ ನಾಟಕ ಕಂಪ್ನಿಯೊಳಗೆ ನಾವು ಆಡಿಯನ್ಸ್ ಜೊತೆ ಮಿಂಗಲ್ಲಾಗಿ ಮಾತಾಡ್ತೀವಿ, ಕಲ್ತಿದ್ ಮಾತಾಡ್ತೀವಿ. ಅಲ್ಲಿ ಹಂಗಲ್ಲ, ಸ್ಪಾಟ್ ಇಂಪ್ರೂವೈಸ್ ಮಾಡ್ಬೇಕು. ಅವ್ರ ಏನ್ ಕೇಳ್ತಾರ ಬದುಕ್ನ, ಅವ್ರ ಅಲ್ಲಿ ಆಡಿಷನ್ ನಡಿಬೇಕಾದ್ರೆ ಈಗ ನೀವ್ ಬಸ್ನ ಹೊಂಟಿಪ್ಪ, ಇದನ್ ಮಾಡೈತಿ, ಮಾತಾಡು, ಇದನ್ ಈ ನಮ್ಗ ಹಂಗ್ ತಗೊಂಡ್ ಗೊತ್ತಿರ್ಲಿಲ್ಲ ಅವಾಗ. ನಾವ್ ಎಷ್ಟ್ ಕಲ್ತಿದ್ವಿ, ನಮಗ ಸ್ಕ್ರಿಪ್ಟ್ ಕೊಟ್ರ ಅದನ್ನ ಮಾಡ್ತಿದ್ದೆ. ನಾವ್ ಸ್ವಂತ ಸ್ಕ್ರಿಪ್ಟ್ ನೀವ್ ಮಾಡ್ಕೊಂಬರ್ರಿ ಅಂತ. ಆಮೇಲೆ ಜೊತೆಗೆ ಇನ್ನೊಬ್ರು ಇದ್ರ ನಾ ಮಾತಾಡ್ತೀನಿ, ಯಾಕಂದ್ರೆ ನಾಟಕ ಕಂಪ್ನಿ ಒಳಗ ಕಾಂಬಿನೇಷನ್ ಒಳಗ ಮಾಡಿ ಗೊತ್ತು ನಮಗ. ಒಬ್ನೇ ಇದು ಸ್ಟ್ಯಾಂಡ್ ಅಪ್ ಕೊಡೋ ಅಂತಂದಾಗ ನಮ್ಗೆ ಆಗ್ತಿರ್ಲಿಲ್ಲ ಅದು. ನೀವು 2 ಸತಿ ಕೊಟ್ಟೆ, ಈ ಸುಮ್ಮ ಆ ಕ್ಯಾಮ್ರಾ ನೋಡಿ ಎದಿ ಹೊಡೆದ್ ಬಿಡೋರು ನಾವು. ಅವಸರ ಮಾತಾಡೋದು, ಇಲ್ಲ ಮುಂದೇನು ಏನಾರ ಮಾಡ್ತೀರಂದ, ಇಲ್ಲ ಸರ್ ಇಲ್ಲಿ ನನಗೆ ಇಷ್ಟ ಬರುತ್ತೆ ಸರ್, ಅಷ್ಟೇ ಬರುತ್ತೆ ಸರ್ ಅಂತಂದ್ರೆ ಅಲ್ಲಿ ಆಡಿಷನ್ ಕೊಡಾಕ್ ಬಂದಾಗ ಆಲ್ಮೋಸ್ಟ್ ನಮ್ಮನ್ನ ನೋಡ್ದವ್ರೆ ಇರೋರು. ಅವ್ರು ಹವಾ ಹಾಕೋದೋಡು, ಅಣ್ಣ ನಾವಿನ್ ಯಾರು ಸೆಲೆಕ್ಟ್ ಆಗಲ್ ತಗೋಪ್ಪ, ನಿನ್ನ ಸೆಲೆಕ್ಟ್ ಮಾಡ್ತಾರ, ಹೊಡಿದ್ ಬಿಡು ಚಾನ್ಸ್ ನೀನು ಫಸ್ಟ್ ರೌಂಡ್. ಎಲ್ಲಾರು ಹೇಳಕತ್ತಾರ ಸೆಲೆಕ್ಟ್ ಹಾಕಿನಿ, ನಾನು ಟಿವಿಯಾಗ ಬರ್ತೀನಿ, ಅಲ್ಲೋ ಕ್ಯಾಮ್ರಾ ಮುಂದೆ ನಿಂತು ಏನೋ ಹೊರಗೆ ಬಂದ್ಕೊಳ್ಳಿ, ಏನಾತಣ ಚಂದ ಆತ್, ಅಟ್ಲೀಸ್ಟ್ 2ನೇ ರೌಂಡಿಗಾರ ಕರೀತಾರ ಅಂತ ನಾ ತಿಳ್ಕೊಂಡಿದ್ನೆ. 2 ಸತಿ ಅಂದವ್ರು ಹೋಗಿದ್ರು ಮೋಸ್ಟ್ಲಿ ಅಂದು. ಆಮ್ಯಾಗ ನಮ್ಮಲ್ಲಿ ಸ್ವಲ್ಪ ಜನ ಅದಾರ, ಆಡಿಷನ್ ಕೊಟ್ಟು ಬಂದ್ ನೋಡು, ಇಲ್ಲೇನು ಕಿಶಕ್ಕಾಗಲ್ಲ, ಅಲ್ಲಿ ಕಿಸಿತಾರ. ನಮ್ಗೆ ಗೊತ್ತಿತ್ತು ಇವ್ರ ಹಣೆ ಬರ. ಅವು ಒಂಥರ ಹರಟಾಗು 2 ಸತಿ ಹಂಗಾದ ಕೂಡ್ಲೆ ನನಗೂ ಯಾಕೋ ಬ್ಯಾಡ್ ಅನಿಸ್ಬಿಡ್ತು. ಅಟ್ಲೀಸ್ಟ್ 2ನೇ ರೌಂಡ್ ಮಟ್ಟ ಹೋಗಿ ಏನಾರ ಆಗಿತ್ತು ಅಂತಂದ್ರ ನಮಗೂ ಕೊಡಾಕಿದ ಅನಿಸ್ತಿತ್ತು. 1ನೇ ರೌಂಡಿಗೆ ಹೊರಗೆ ಬಂದ್ವಲ್ಪ ಅಂತ ನನಗೂ ಬೇಜಾರಾತು. ಆಮೇಲೆ ಬೆಂಗಳೂರು ಕ್ಯಾಂಪ್ ಆತ್ ನಮ್ದು 2 ಸತಿ. ಹಂಗೇನಾರು ಇನ್ಫ್ಲೂಯೆನ್ಸ್ ಇತ್ತು, ನಂದೆಲ್ಲ ನೋಡಿದ್ರು ಅವ್ರು, ಹಂಗಿತ್ತಂತಂದ್ರ ತೊಗೊಂಡೇ ಬಿಡ್ತಿದ್ರು ನನ್ನ. ಅವ್ರು ಇನ್ಫ್ಲೂಯೆನ್ಸ್ ನೋಡ್ಲಿಲ್ಲ, ಅವ್ರು ಗುರುತು ಪರಿಚಯ ಅದಾರ ಅಂತೇಳಿ ತಗೊಂಡ್ ಅಲ್ಲಿ ಬೆಳೆಸ್ಲಿಲ್ಲ. ಅವ್ರು ಕಲೀಲಿ, ಅವ ಹೇಳಿ ಕಲ್ಸೋರು. ಹೋಗ್ಬೇಕಾದ್ರ ಬೇಜಾರ ಬೇಡ, ನಿಂದಿದ್ರ ಹಿಂಗೈತಿ, ಇದ್ರ ಮ್ಯಾಗ ವರ್ಕ್ ಮಾಡ್ರಿ. ಈಗಾದ್ರೂ ಆಡಿಷನ್ಗೆ ಹೋದಾಗ ಕೆಲವು ಜನ ಅಂತಿರ್ತಾರ, ಅವ್ರು ಸುಮ್ಮನೆ ಹೋಗಿ ಕಳಿಸ್ತಾರ, ಅವ್ರು ಸುಮ್ಮ ಹಂಗಂತಾರ ಹಿಂಗಂತ. ಅವ್ರು ಹೇಳುದು ಕರೆಕ್ಟೇ, ನಿಮ್ದು ಯಾವ್ದು ಕಡಿಮೆ ಇರ್ತೈತೆ ಅದ್ರ ಮ್ಯಾಗ ವರ್ಕ್ ಮಾಡ್ರಿ ಅಂತ ಹೇಳಿ ಕಳಿಸ್ತಾರ. ಅದ್ರ ಮ್ಯಾಗ ನಾವು ವರ್ಕ್ ಮಾಡೋದ್ರಿಂದ ಗ್ಯಾರಂಟಿ ಸೆಲೆಕ್ಟ್ ಆಗಿ ಹಾಕಿವಿ ನಾವು. ಅಲ್ಲಿ 2 ಸತಿ ಆತು. 3ನೇ ಸತಿ ನನಗೆ ಕೊಡಾಕ್ ಮನಸ್ಸಿರ್ಲಿಲ್ಲ, ನನ್ನ ಹೆಂಡ್ತಿ ಆಮೇಲೆ ಒಂದಿಬ್ರು ಹಳೆದವ್ರುಗಳು ಅದಾರ, ಅವರು ಭಾಳ ಒತ್ತಾಯ ಮಾಡಕತ್ತರು. ನಡಿ, ನಾವು ಬೆಂಗಳೂರು ಕ್ಯಾಂಪ್ ಇತ್ತು, ಅಲ್ಲೇ ಆಡಿಷನ್ ಇತ್ತು, ಡೈರೆಕ್ಟ್ 3ನೇ ರೌಂಡಿಗೆ ಕರೆದಿದ್ರು. ನನಗೆ ಗೊತ್ತಿರ್ಲಿಲ್ಲ ಅದು. 2 ಸತಿ ಏನು ಆಡಿಷನ್ ಕೊಟ್ಟಿದ್ನಲ್ಲ, ಸ್ವಲ್ಪ ಹೋಗಿದ್ನ, ನನಗೂ ಗೊತ್ತಿರ್ಲಿಲ್ಲ ಅದು. ಮಾಡ್ತಾನಿವ, ಹೆದರ್ತಾನ, ಹೆಂಗ್ ಕಳಿಸ್ತೀವಿ ಹಂಗಂಗ್ ಕಲ್ತ್ ಬರ್ತಾನ, ಬರ್ಲಿ ಅಂತೇಳಿ ಬಿಟ್ಟಿದ್ರು. ಆಮೇಲೆ ಶರಣೆ ಸರ ಇದ್ರು ಅವತ್ತು ನಾನು ಆಡಿಷನ್ ತೊಗೊಳಕ. ಸ್ವಲ್ಪ ಪ್ರಿಪೇರ್ ಆಗಿದ್ ನಾನು ಅಷ್ಟೊತ್ತಿಗೆ. ನಾ ಇಲ್ಲಿ ಸ್ಟುಡಿಯೋದಾಗ ಕುಂತ್ ಮಾತಾಡಕತ್ತಿದ್ದು, ಹೊರಗೆ ರೋಡಿಗೆ ಕೇಳಕತ್ತಿತ್ತು, ಅಷ್ಟು ಚೀರ್ ಮಾತಾಡಕತ್ತಿದ್ನಿ ಅವತ್ತು ಪೂರ್ತಿ. ಯಾರಾತು ಇಲ್ಲ ಅಂದ್ರು ಬಂದ್ರ ಬೆಟ್ಟ, ಇಲ್ಲ ಹೋದ್ರೆ ಏನಾರು ಹೋಗ್ಲಿ ಆ ಕಡೆ ಅಂತಂದು ಮಾಡಿದೆ. ಅವ್ರು
2 ಸತಿ ಗೊತ್ತಿತ್ತಲ್ಲ ಏನಾರು ಟಾಸ್ಕ್ ಕೊಡ್ತಾರ ಅಂತೇಳಿ ಹಿಂಗ ಇದೆ ಸರ್ ಸರ್ ಹಿಂಗ ಇದು ತೊಗೊಳೋದು ಕಂಡಕ್ಟರ್ ಸರ್ ಇದು ಕುಡುಕುಂದ ಇದು ಆಯ್ತು ಹೇಳ್ತೀವಿ ಹೋಗಲಿ ಅಂತಂದ್ರು. ಅವಾಗೂ ಗೊತ್ತಾಯ್ತು ಹೇಳ್ತೀವಲ್ಲ ಅಂದ್ರೆ ಇದು ಕೆಲಸ ಆಗಲ್ಲ. 2 ಸತಿ ಹ್ಯಾಟ್ರಿಕ್ ಹೊಡೆದು 3ನೇ ಸತಿ ಅಂತಂದು ನನ್ನ ಹೆಂಡತಿ ಬಂದು ಹೊರಗೆ ಬಂದು ಬಾಮ ಸೆಲೆಕ್ಟ್ ಆದಂಗ ಆತ್ ನನ್ನ ನಡೆ ಬರ್ಗೊತ್ತೈತ್ ಬಾ ಅಂತಂದು ತಮಾಷೆ ಮಾಡ್ಕೊಂತ ಹೋದ್ವಿ. ಗೋಕಾಕ್ ಕ್ಯಾಂಪ್ ಇತ್ತು. ಅವಾಗ ಫೋನ್ ಬಂತು. ಆ ಫೋನ್ ಎಂತ ಟೈಮಿಗೆ ಬಂತಂತಂದ್ರ ನಮ್ ದೊಡ್ಡಮ್ಮನ ಮಗ ಅಂತಿದ್ನಲ್ಲ ಕುಮಾರ್ ಅಂತ ಹೇಳಿ, ಈಗ ನಮ್ ಜೊತೆ ದುಡಿಯಾಕಿದ್ದ ಅಂತೇಳಿ, ಅವನದು ಫ್ಯಾಮಿಲಿ ಒಳಗೆ ಏನೋ ಪ್ರಾಬ್ಲಮ್ ಆಗಿ ಅವನು ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಆಗಿ ಹುಷಾರು ತಪ್ಪಿ, ಅವ್ರದ್ದೇನೋ ಫ್ಯಾಮಿಲಿ ಒಳಗೆ ಪ್ರಾಬ್ಲಮ್ ಆಗಿ ಹುಷಾರು ತಪ್ಪಿ ಆಡಿಷನ್ ಕೊಟ್ಟು ಬಂದು ಸ್ವಲ್ಪ ದಿವ್ಸಕ್ಕೆ ಅವ್ನು ಪೂರ್ತಿ ಲಿವರ್ದೆಲ್ಲ ಬಂದು ಅಡ್ಮಿಟ್ ಆಗಿಬಿಟ್ಟಿದ್ದ. ಅಡ್ಮಿಟ್ ಆಗಿದ್ದ. ಅವ್ನು ಅಲ್ಲೇ ಚಿಕ್ಕೋಡಿ ಕ್ಯಾಂಪ್ ಇತ್ತು ಅವ್ರದ್ದು, ಈ ಕುಂಟೋಜಿ ಕಂಪ್ನಿಯವ್ರು ಹಾಕಿದ್ರಲ್ಲಿ ಅವ್ರ ಕಂಪ್ನಿ ಒಳಗಿದ್ದ. ಹೋದೆ, ಆದಷ್ಟು ಅವ್ನು ಉಳಿಸ್ಕೊಳಕ್ಕಂತೇಳಿ ಭಾಳ ಪ್ರಯತ್ನ ಮಾಡಿದ್ವಿ. KL ಒಳಗೆಲ್ಲ ತೋರಿಸಿದ್ದೆ. ಅದಕ್ಕಿಂತ ಮುಂಚೆ ಅದಾದ್ಮೇಲೂ ಮತ್ತು ಅದನ್ನ ಮಾಡಿದ ಕೂಡಲೇ ಬೈದು ಕಳಿಸಿಬಿಟ್ಟಿದ್ದೆ, ನಿನಗೆ ಚೆನ್ನಾಗಿ ನೋಡ್ಕೊಂಡವ್ರಿಗೆ ಕಿಮ್ಮತ್ತಿಲ್ಲ, ಹೋಗಿ ನಿಂದು ಇಷ್ಟೇ ಅಂತೇಳಿ ಬೈದು ಕಳಿಸಿದ್ದೆ. ಆಮೇಲೆ ಹಿಂಗೆ ಸೀರಿಯಸ್ ಅದಾನ ಅಂತೇಳಿ ಫೋನ್ ಬಂತು. ಹೋದ್ವಿ, ಹೋಗಿ ಅವ್ನು ದವಾಖಾನೆಯಾಗ ಅಡ್ಮಿಟ್ ಮಾಡಿದ್ರು, ICUದಾಗ ಹಾಕಿದ್ರು. ICUದು ಸುಮ್ಮನೆ ನೋಡ್ಕೊಂಡು ಕುಂತಿದ್ದೆ. ಅವತ್ತೇ ಜಿ ಕನ್ನಡದಿಂದ ಫೋನ್ ಬಂತು, ಹಿಂಗ ಸೆಲೆಕ್ಟ್ ಆಗಿರಿ ಅಂತಲ್ಲ, ಹಿಂಗೊಂದು ಮೀಟಿಂಗ್ ಐತಿ, ಮೀಟಿಂಗಿಗೆ ಬರ್ರಿ ಅಂತ. ನನಗೆ ಇವನ್ ಬಿಟ್ಟು ಹೆಂಗ್ ಹೋಗ್ಲಿ, ಆಯ್ತು ರೀ ಬರ್ತೀನಿ ಅಂತಂದೆ. ಹೋಗಿ ಏನಂತ ಎಲ್ಲಾರು ಅಂತಂದ್ರು. ಹೋಗಲ್ಪ, ಮತ್ತೆ ಈ ಪರಿಸ್ಥಿತಿಯಾಗಿ ಬಿಟ್ಟು ಹೋದ್ರ ಮೊದ್ಲ ನಮ್ದು ಹಾಡು ಹರಿಸ್ತಾರ, ಅಣ್ಣಂಕಿಂತ ಇದು ಮುಖ್ಯ ಅಂತಾರ ನೋಡು ಅಂತಂದು. ಯಾರೋ ಹೋಗಿ ಅಣ್ಣಂಗೆ ಹೇಳಿದ್ರು ಕಾಣಿಸುತ್ತ. ಹಂಗ ಈಗ ಆರಾಮ್ ತಪ್ಪದವ್ ಏಕ್ದಮ್ ಬದುಕ್ನ ಎತ್ಕೊಂತ ಹೋಗ್ಲಿ, ನನಗೇನಾಗೈತಿ, ಆರಾಮದಿನ ಹೋಗು ಅಂತಂದು. ಮತ್ತ ಅಂದಲ್ಲ, ಏನು ಒಂದೇ ದಿವ್ಸ ಅಲ್ಲ, ಇವತ್ ನೈಟ್ ಹೋಗೋದು ಮತ್ ಬರೋದು, ಮತ್ ನಾಳೆ ಅಲ್ಲೇನು ಇನ್ನೂ ಹೇಳಿರ್ಲಿಲ್ಲ ಅವ್ರು, ಬರ್ರಿ ಅಂತಂದಿದ್ರು. ಹೋದ್ವಿ ಮೀಟಿಂಗ್ನಾಗ ಕುಂತ್ವಿ. 16 ಜನ ಬಂದಿದ್ವಿ ನಾವು. 16 ಜನ ಬಂದ್ರು. ಶರಣೆ ಸರ್, ಈಗ ಹೇಳ್ತೀನಿ, ನೀವು ಏನಿಲ್ಲ ಸದ್ಯ ಇದ್ದೀರಿ, ಇದೇ ಲಾಸ್ಟ್ ಮೀಟಿಂಗು, ಎಲ್ಲರೂ ನೀವು ಸೆಲೆಕ್ಟ್ ಆಗಿರಿ ಅಂತ. ಖುಷಿ ಆಗ್ಬಿಡ್ತು ನನಗೆ. ಅಂತೂ ಸೆಲೆಕ್ಟ್ ಆದ್ವಲ್ಲ ಕಾಮಿಡಿ ಕಿಲಾಡಿ ಸುಮ್ಮ ಒಂದ್ ಸೀನ್ ಬಂದ್ ಟ್ಯಾಗ್ಲೈನ್ ಹಾಕೊಂಡಾರ ಅಂತೇಳಿ ಕೆಲವು ಜನ ನಮಗ್ ಟಿಂಗಲ್ ಮಾಡೋರು ಈಗ ಒರಿಜಿನಲ್ ಕಾಮಿಡಿ ಕಿಲಾಡಿ ಅಂತ ತೋರಿಸಿದ್ರ ಆತಲ್ಪ ಅಂತ ಮನಸ್ನಾಗ ಖುಷಿ ಪಡಾತಿದ್ದೆ. 40 ರಿಂದ 50 ಮಿಸ್ ಕಾಲ್ ಬರತ್ತಿದ್ವು. ಹಂಗೆ ರೂಮ್ ಫೋನ್ ಬಂದೇ ಬರತ್ತಿದ್. ನನಗೆ ಯಾಕೋ ಡೌಟ್ ಬಂತು. ಹೊರಗೆ ಬಂದು ಏನು ಅಂತ ಕೇಳಿದ್, ಹೇಳಕ್ಕಂತೇಳಿ ಅದನ್ನ ಬಂದ್ ನಾನು ಹೊರಗೆ ಬಂದು ಆಗಿನಿ ಅಂತ ಇನ್ನೇನು ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ನಿಮ್ಮ ಅಣ್ಣ ಬೆಳಿಗ್ಗೆವರೆಗೂ ನೀ ಬರ್ತಿ ಅಂದ್ರ ಇದು ವೆಂಟಿಲೇಟರ್ ಮ್ಯಾಗ ಇರ್ತಾರ, ನೀ ಬಂದು ಹಿಂಗೆ ಪೈಪ್ ತೆಗೆದ್ರ ಕಲಾಸ ಆಯ್ತಾನ. ಏನ್ ಕರ್ಮಪ್ಪ, ಒಂದ್ ಖುಷಿ ವಿಷಯ ಹೇಳು ಪುರುಸೋತಿಲ್ಲಾರ್ದು ಇನ್ನೊಂದು ನನ್ನ ಕಾಯಂ ಅದು ಒಂದೇನೋ ಖುಷಿ ಹಿಂಗ್ ಐತಿ, ಹಿಂಗ್ ಖುಷಿ ಆಯ್ತು, ಇನ್ನೇನ್ ಗೆದ್ದೆ ಅಂತ ಅನ್ನೋಷ್ಟೊತ್ತಿಗೆ ಇನ್ನೊಂದೇನೋ ನೋವು ಕೊಡ್ತಾನ ಅಂತಂದು ಹೋದ ಕೂಡ್ಲೆ ಅಲ್ಲಿ ವೆಂಟಿಲೇಟರ್ ತೆಗೆದ್ರು. ಅದನ್ನ ತೆಗೆದ ಕೂಡ್ಲೆ ಅಣ್ಣ ತೀರ್ಕೊಂಡ್ರು. ಮತ್ತೆ ಅಲ್ಲೇ ಚಿಕ್ಕೋಡಿ ಒಳಗೆ ಮಣ್ಣು ಮಾಡಿದ್ವಿ. ಪಾಪ ಊರನ್ ಜನ ಎಲ್ಲ, ನಾ ಎದಕ್ ನೆನೆಸ್ತೀನಿ ಅಂತಂದ್ರೆ ಊರನ್ ಜನರಿಗೆ ಅವಾಗೂ ನಮ್ಮ ಹತ್ರ ಅಮೌಂಟ್ ಕಡಿಮೆ ಇದ್ದು. ನಮ್ಮ ಕಲಾವಿದ್ರನ್ನ ಎದಕ್ ನೆನೆಸ್ತೀನಿ ಅಂತಂದ್ರೆ ನಮ್ಮ ಸಂಬಂಧಿಕರನ್ನ ಅನ್ಸಲ್ಲ, ಕಲಾವಿದ್ರನ್ನ ನನ್ನ ಜೊತೆ ದುಡ್ದವ್ರನ್ನ ನನ್ನ ಫ್ರೆಂಡ್ಸ್ನ ಎದಕ್ ನೆನೆಸ್ತೀನಿ ಅಂತಂದ್ರೆ ₹1 ನಮ್ಮ ಅಣ್ಣಂದ ನನಗೆ ಕಟ್ಟಾಕ್ ಕೊಟ್ಟಿಲ್ಲ ಅವ್ರು. ಸುಮಾರು ಒಂದು 50 ರಿಂದ 60 ಸಾವಿರ ಆಗಿದ್ದು ಕಾಣಿಸುತ್ತೆ. ಎಲ್ಲಾ ಕಲಾವಿದ್ರು ದುಡ್ಡು ಹಾಕಿ, ಊರನ್ನವ್ರು ದುಡ್ಡು ಹಾಕಿ, ನಮ್ಮ ಅಣ್ಣಂದ ಆ ಹುಡುಗ ಒಬ್ಬನಾದಾನ, ಅವನ ಕಡೆ ಇಸ್ಕೋಬೇಡ್ರಿ, ನಮ್ ತಿಳಿದಷ್ಟು ನಮ್ಮ ಅಣ್ಣವ, ನಮ್ಮ ಜೊತೆ ಇದ್ದ ಇಷ್ಟು ದಿವಸ ನಮ್ಮ ಅಣ್ಣವ, ನಮ್ಮ ಅಣ್ಣಂಗೆ ಏನೋ ಒಂದು ಕೊಡ್ಬೇಕು ನಾವು. ಅವ್ ಇರೋ ಮಟ್ಟ ನಮಗೇನು ಇದು ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಸೇರಿ ಕಂಪ್ನಿ ಕಲಾವಿದರು, ಫ್ರೆಂಡ್ಸು, ಒಬ್ಬೊಬ್ರ ಹೆಸರು ಹೇಳಿದ್ರೆ ಮತ್ತೆ ಒಬ್ಬರ ಹೆಸರು ಹೇಳಿಲ್ಲ ಅಂತ ಬೇಜಾರಾಕ್ಕಾರ. ಅದಕ್ಕೆ ನಮ್ಮ ಕಲಾವಿದರು ಅಂತೀನಿ. ಎಲ್ಲರೂ ಬಂದ್ರು ಅದ್ರೊಳಗೆ. ಊರನ್ನವರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಅಂತ್ಯಕ್ರಿಯೆನೂ ಅಲ್ಲೇ ಆಯ್ತು. ಎಲ್ಲಾನು ಮುಗಿಸಾದ್ಮ್ಯಾಗ ಕಾಮಿಡಿ ಕಿಲಾಡಿಗೆ ಹೋದೆ ಲಾಸ್ಟಿಗೆ. ಅದಕ್ಕಿಂತ ಮುಂಚೆ ಲವ್ ಮ್ಯಾರೇಜ್ ನಮ್ದು. ಆಗೈತಿ. ಮತ್ತೆ ವೇಟಿಂಗ್ ಫಾರ್ ವ್ಯಾಲೆಂಟೈನ್ಸ್ ಮತ್ತೆ ಹೊಸದ ಯಾರು ಸಿಗ್ತಾಗ ನನ್ ಸೆಕೆಂಡ್ ಇದು ನೀವು ಅಗಳಿಂದ ನನ್ ಹೆಂಡತಿ ಬಂದಳ್ರಿ, ಆಕಿ ನಂಗೆ ಹೋಗಂದಳ್ರಿ ಹೇಳತ್ತೀರಿ. ಬಟ್ ಇನ್ನ ವೇಟಿಂಗ್ ಫಾರ್ ವ್ಯಾಲೆಂಟೈನ್ ಅದು ಲವ್ ಮ್ಯಾರೇಜ್ ನಮ್ದು. ನಾಟಕ ಕಂಪ್ನಿ ಒಳಗ. ಓ ಅಕ್ಕಾರು ನಾಟಕ. ಆಕಿನು ಈಗಾದ್ರೂ ಆಕಿನು ಆರ್ಟಿಸ್ಟ್. ಏನ್ ಹೆಸರು ಅಕ್ಕಾರ್ದು? ಪ್ರಿಯಾ ಅಂತ ಹೇಳಿ. ಅದ್ರ ಕರೀದ್ ನಾವು ಮಿನ್ನಿ ಅಂತ ಹೇಳಿ. ಮಿನ್ನಿ ಅಂತೇಳಿ. ಮಗಳದಳ ಒಬ್ಬಕ್ಕಿ ಮಾನಸ ಅಂತ ಹೇಳಿ. ಸೋನು ಅಂತ ಕರಿತೀವಿ. ಫಸ್ಟ್ ಇಯರ್ PUC.
ಎಲ್ಲಿ ಇರ್ತಾರ್ರಿ ಅವ್ರಿಗೆ? ಅವರು ಗಂಗಾವತಿ ವಿದ್ಯಾನಿಕೇತನ್ ಅಂತ ಹೇಳಿ ಸ್ಕೂಲ್ ಐತಿ, ಕಾಲೇಜ್ ಐತಿ, ಅಲ್ಲೇ ಹಾಸ್ಟೆಲ್. ಹೆಂಗ್ರಿ ನೀವು ನಾಟಕ, ಅಕ್ಕಾರು ನಾಟಕ ಮತ್ತ ಮಿನಿನ ಹೆಂಗ? ಅಂದ್ರ ಮೊದ್ಲೇ ಹೇಳ್ಬೇಕಂತಂದ್ರ ನಮ್ಮಿಬ್ಬರದು ಲವ್ ಆಗಿದ್ದ ವಿಚಿತ್ರ. ಅಕ್ಕಿನ ಕಂಡ್ರೆ ನನಗೆ ಹಾಕಿರ್ಲಿಲ್ಲ, ನನ್ ಕಂಡ್ರೆ ಅಕ್ಕಿಗೆ ಹಾವು ಮುಂಗ್ಸಿದ್ದಂಗ ನಾವಿಬ್ರು ಒಂದ ನಾಟಕದಾಗ ಒಂದೇ ಕಂಪ್ನಿಯಾಗಿದ್ವಿ. ಅಕ್ಕಿ ಇದು ಅವ್ರ ಮಮ್ಮಿ ನಮ್ಮ ಮಮ್ಮಿ ಎಲ್ಲ ಆರ್ಟಿಸ್ಟೇ. ಓ, ಅಕ್ಕಾರ ಮಮ್ಮಿನೂ ಆರ್ಟಿಸ್ಟ್. ಅವರು ನಮ್ಮ ಜೊತೆನೇ ಇರ್ತಾರೆ ಈಗ. ಅಂಬಿಕಾ ಅಂತ ಹೇಳಿ. ನಾ ಅಮರ್ ಜೊತೆ ನೀವು ಮಾಡ್ರಿ. ಅವ್ರ ಮಗಳನ್ನೇ ಮದ್ವೆ ಆಗಿರೋದು. ನಾ ಅಮರ್ ಜೊತೆ ಶಾರ್ಟ್ ಫಿಲ್ಮ್ಸ್ ಒಳಗ ಮಾಡ್ರಿ. ಅವ್ರು ನಿಮ್ ಜೊತೆ ಎಲ್ಲಾರು ಮಲ್ಲು ಜಮಖಂಡಿ ಅವ್ರ ಜೊತೆ, ಆಮೇಲೆ ಶಿವಪುತ್ರನ್ ಜೊತೆ, ಆಮೇಲೆ ಲಪ್ಪಂಗ್ ರಾಜ ಅವ್ರ ಜೊತೆ ಎಲ್ಲರ ಜೊತೆನೂ ಮಾಡ್ಯಾರ. ಅವರು ಒಳ್ಳೆ ಆರ್ಟಿಸ್ಟ್. ನಮ್ಮ ಅಮ್ಮನ ಜೊತೆ ಇದ್ದವರೆಲ್ಲ ಅವಾಗೆಲ್ಲ. ಈಗಾದ್ರೂ ಕೆಲವೊಂದು ಸ್ಟೋರಿ ನನಗ್ ಗೊತ್ತಿಲ್ಲ, ಅವ್ರು ಹೇಳ್ತಿರ್ತಾರೆ ಕೆಲವೊಂದು, ಹಿಂಗಿತ್ತು ಅಂತಂದು. ಅವ್ರು ನನ್ ಮೇಲೆ ಬಾಳ ಪ್ರೀತಿ ಅವರು. ಅವಾಗ ನಮ್ಮಮ್ಮ ಅವ್ರ ಫ್ರೆಂಡ್ಸು ಅವಾಗ ಅವ್ರು ಕಷ್ಟ ಕಾಲದಾಗಿದ್ದಾಗ ನಮ್ಮಮ್ಮ ಅವಾಗ ಚೆನ್ನಾಗಿದ್ರಂತ. ಹಿಂಗಾಗಿ ಅವರು ಹೆಲ್ಪ್ ಮಾಡ್ತಿದ್ರಂತ ಅವ್ರಿಗೆ. ಹಿಂಗಾಗಿ ನನ್ ಬಗ್ಗೆ ಅವ್ರಿಗೊಂದು ಸಾಫ್ಟ್ ಕಾರ್ನರ್. ನಾ ಗೇಟಿಂಗ್ ನಿಲ್ತಿದ್ನಲ್ಲ, ಅವ್ರು ಬಂದ್ರಂತಂದ್ರ ಇವ್ರು ಚಲೋ ಅವಾಗ ಚೆನ್ನಾಗಿದ್ರು. ಇವ್ರು ಆರ್ಟಿಸ್ಟು, ಆಮೇಲೆ ಸ್ವಲ್ಪ ಹಣವಂತರು ಇದ್ರು ಅವಾಗ. ಈಗೂ ಅದಾರ. ಇದ್ರ ಅವಾಗ ನನ್ ನೋಡಿದ್ಕೊಳ್ಳೋ ಒಂಥರ ಏನೋ ಪ್ರೀತಿ. ಬೇಬಿ ಮಗ ಅಂತ. ಆಗಿನ ಕಾಲಕ್ಕೆ ನಾನು 3,4,5,5 ರೂಪಾಯಿ ಬಟ್ಟೆ ಕೊಡ್ಸೋರು. ಅದನ್ನ ನೋಡಿ ಈಕಿಗೆ ಉರಿತಿತ್ತು. ಈ ಮಗಂಗೆ ಯಾಕೆ ಕೊಡಿಸ್ತಾರ ನಮ್ಮವ್ವ, ಇವನಿಗೆ ಯಾಕೆ ಇಷ್ಟ ಹಚ್ಕೊಂತಾರ, ಈ ನನ್ನ ಮಗಂದೇನು ಸ್ವಂತ ಮಕ್ಳಿಗೆ ಏನು ಇದು ಮಾಡಲ್ಲ ಅಂತ ಈಕಿ ಅವಾಗ ಫುಲ್ ನಮಗ್ ಹಿಂಗ. ಆಕಿ ಹಿಂಗ್ ಬಂದು ಮುಂಗ್ಸಿಗತೆ ಬರೋದು. ಅವ್ರ ಮನ್ಯಾಗ ಹೋಗಿ ಊಟಕ್ಕೆ ಕುಂತ ಅಂತಂದ್ರೆ ಈಕಿಗೆ ಸಿಟ್ಟು ಬರೋದು. ಇವ್ ಯಾಕೆ ಬರುತ್ತೆ ಮೊಳ ನಮ್ಮ ಮನೆಗೆ ಊಟಕ್ಕ, ಹಂಗ ಹಿಂಗ ಚಾಲು ಆಕ್ಯವು. ಅದೇ ಅಂತಾರಲ್ಲ, ಜಗಳದಿಂದಾನೇ ಚಾಲು ಆಗತ್ತಂತೇಳಿ. ಹೆಂಗ್ ಚಾಲು ಆತ +2+- ಅಂತೇಳಿ. ಹಂಗಾಗಿ ಅಲ್ಲಿಂದ ಲವ್ ಸ್ಟಾರ್ಟ್ ಆಯ್ತು. ಲವ್ ಸ್ಟಾರ್ಟ್ ಆಗಿ ಮದುವೆ ಆಕಿನ ಮಾಡ್ಯಾಳ. ಹೌದ್ರ? ಬ್ಯಾಡ ಅಂದವ್ರ ಅವ್ರ. ನಿಮಗೂ ಇತ್ರಿ ಅದ? ಇತ್ತು. ಗಂಡ್ ಮಕ್ಳು ಹೆಂಗ್ ಬಿಟ್ಕೊಡಿದ್ವಿ ನಾವು, ಈಗೋ ಅಂತ ಇರ್ತೈತಲ್ಲ ನಮಗೂ ಅಂತ. ಅವರೇ ಹೇಳಿ ಅಂತ ಮಲ್ಲೋರ್ ಇಂಟರ್ವ್ಯೂ ಮಾಡಿದಾಗ ಅಕ್ಕಿನ ಒಪ್ಕೊಂಡಾಳ. ನಾನೇ ಫಸ್ಟಿಗೆ ಪ್ರಪೋಸ್ ಮಾಡಿದ್ದು ಅಂತ. ಹೌದ್ರ? ಈಗ ಅವರ ಹೇಳಿದ್ರು ಬಿಡ್ರಿ ಅಕ್ಕ, ತಾವ ಬಾಯ್ ಬಿಟ್ಟು ಹೇಳಿದ್ರು. ಹಂಗೆ ಆಯ್ತು. ಆದ್ಮೇಲೆ ಮತ್ತೊಂದು ಹಂಗೆ ಏನೇನೋ ಕಷ್ಟಗಳು ಚಾಲೂನೇ ಇದ್ದು. ಎಲ್ಲಿ ಕಷ್ಟಗಳು ಮುಗಿದು ಅಂತಂತಂದ್ರೆ, ನನ್ನ ಮಗಳು ಹುಟ್ಟಿದ್ಮ್ಯಾಗ ನಾ ಹಿಂತಿರುಗಿ ನೋಡಿಲ್ಲ. ನನ್ನ ಮಗಳು ಹುಟ್ಟೋವರೆಗೂ ಎಲ್ಲಾ ತರ ಕಷ್ಟಗಳನ್ನೂ ನೋಡೀನಿ. ಏನೇನೋ ಲೈಫ್ನ ಘಟನೆಗಳು ಅದು ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ. ಅವು ಎಲ್ಲ ಅನುಭವಿಸಿದ್ ನಾನು. ಗಂಡ ಹೆಂಡತಿನ ಅನುಭವಿಸಿ. ನನ್ನ ಸ್ಟ್ರೆಂತು ಆಕಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಜೊತೆಗೆ ಅಕ್ಕಿನೂ ದುಡಿತಿದ್ಲು, ಅಕ್ಕಿನೂ ನನ್ನ ಜೊತೆಗೆ ಇರ್ತಿದ್ಲು. ಈಗಾದ್ರೂ ಅದಾಳ. ಮಗಳು ಲಕ್ಷ್ಮಿ ಅಕ್ಕಿನ ನನಗೆ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕ್ಕಿ ಹುಟ್ಟುವರೆಗೂ ನಾವು ಕಷ್ಟ ಮದುವೆ ಆದ್ಮೇಗೂ ಇಲ್ಲಾರ್ದೆಲ್ಲ ಕಷ್ಟ ಅನುಭವಿಸಿ ನಾವು. ಅಕ್ಕಿ ಏನು ಅಕ್ಕಿ ಹುಟ್ಟಿದ್ಮ್ಯಾಗ ನಾ ತಿರುಗಿ ನೋಡೇ ಇಲ್ಲ. ಲಕ್ಷ್ಮಿ ಅಂತಾರೆ ಕೆಲವು ಜನ, ಸುಳ್ಳು ಅಂತಾರ. ನನ್ನ ಜೀವನದಾಗ ಬಂದು ನನ್ನ ಲಕ್ಷ್ಮಿ ನನ್ನ ಮಗಳು ದೇವತೆ ಅಂತಕ್ಕೂ ಇಷ್ಟಪಡ್ತೀನಿ. ಅಕ್ಕಿನ ನಾ ತಿರುಗಿ ನೋಡೇ ಇಲ್ಲ. ಅಕ್ಕಿ ಹುಟ್ಟಿದ್ಮ್ಯಾಗ ಅಕ್ಕಿ ಬರೋವರೆಗೂ ಕಷ್ಟ ಅನುಭವಿಸಿನಿ. ಅದು ಮುಗಿತಲ್ಲಿಗೆ ಸ್ಟಾಪ್, ಎಂಡ್ ಅಲ್ಲಿಗೆ. ನನ್ನ ಎಲ್ಲಾ ಕಷ್ಟಗಳಿಗೂ ಲಾಸ್ಟ್ ಎಂಡ್ ಅಂತಾರಲ್ಲ, ಅಕ್ಕಿ ಹುಟ್ಟಿ ಅಂತ್ಯ ಆಡಿದ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕ್ಕಿನ ಹೊಟ್ಲಿದ್ದಾಗೂ ಕೆಲವೊಂದು ಆಕ್ಸಿಡೆಂಟ್. ಒಂದ್ಸತಿ ಮೊನ್ನೆ ಬಂದಿದ್ಲಕ್ಕಿ ಪ್ರೀಮಿಯರ್ ಲೀಗ್ ಇದ್ದಾಗ, ಒಂದ್ಸತಿ ಫ್ಯಾಮಿಲಿ ರೌಂಡ್ ಇದ್ದಾಗ ಒಂದ್ಸತಿ ಬಂದಿದ್ಲು. ಒಂದ್ಸತಿ ಬಂದ್ ಅಕ್ಕಿ ಮಾತಾಡ್ತಾಳ ಅನ್ನೋದು ನನ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಬಂದೇ ನಮ್ಮಪ್ಪ ಚೆನ್ನಾಗ್ ಮಾಡ್ತಾನ್ರಿ, ಹಿಂಗ್ ಮಾಡ್ತಾನ. ನಾನೇ ಹಿಂಗ್ ತಿರುಗಿ ಶಾಕ್ ಎಕ್ದಮ್. ಇಕ್ಕಿ ಮಾತಾಡ್ತಾಳ ಮೈಕ್ನಾಗ ಅಂತಂದು. ಆಮ್ಯಾಗ ಅಕ್ಕಿಗೆ ಫೀಲ್ಡ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅಕ್ಕಿ ಓದೋದು ಗೀದೋದು ಅದ್ರ ಬಗ್ಗೆ ಅದ. ಡ್ಯಾನ್ಸಿನ ಬಗ್ಗೆ ಐತಿ. ಏನಾಗ್ತಿ ಅಂತಂದ್ರೆ ಡ್ಯಾನ್ಸರ್ ಅಂದ್ರೆ ಸ್ವಲ್ಪ ದಿವ್ಸ ಡ್ಯಾನ್ಸಿಗೆ ಹಚ್ಚಿದ್ವಿ. ಆಮೇಲೆ ಮತ್ ಬ್ಯಾಡ ಯಾಕೋ ಅಕ್ಕಿ ಮತ್ ನಾ ಓದಿನ ಕಡೆನೆ ಲಕ್ಷ್ಯ ಕೊಟ್ಲು. ಈಗಾದ್ರೂ ನಾ ಆಕಿಗೇನು ಇದು ಆಗ್ಬೇಡ ಅದು ಆಗ್ಬೇಡ, ಆಕಿಗೆ ಆರ್ಟಿಸ್ಟ್ ಹಾಕಳ ಅಂತಂದ್ರೆ ಆರ್ಟಿಸ್ಟೇ ಆಗ್ಲಿ. ಯಾವುದೇ ರಂಗ ಕೆಟ್ಟಲ್ಲ, ಯಾವುದೇ ರಂಗ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ. ಇದು ಒಳ್ಳೇದಲ್ಲ, ಎಲ್ಲಾ ರಂಗಗಳು ಒಳ್ಳೇದೇ. ಯಾಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಆರಿಸ್ಕೊಂಡು ನಮ್ ಕೈಗಿರ್ತೈತಿ. ನಾವ್ ಹೆಂಗ್ ತಗೊಂತೀವಿ. ನಾವ್ 4 ಜನರ ಜೊತೆ ಚೆನ್ನಾಗಿದೀವಿ. ನಾವಲ್ಲಿ ನಮ್ದು ಏನ್ ಕೆಲಸ ಐತೆ ಅದ್ರ ಬಗ್ಗೆ ಶ್ರದ್ಧೆ ಕೊಟ್ಟು ನಾವ್ ಇದ್ ಮಾಡಕತ್ವಿ ಅಂತಂದ್ರ ಅದು ಆಟೋಮೆಟಿಕ್ ಆಗಿ ನಮ್ಗ ಅದು ಸಪೋರ್ಟ್ ಮಾಡುತ್ತಾ, ಕೈನು ಹಿಡಿತೈತಿ.
ನಾವು ಚಟಾದಿನರಾಗಿ ನಾವು ಕೊಡುದು ಅದೊಂದು ಮತ್ತೊಂದು ಅದಕ್ಕೆ ಯಾಕೆ ಹೆಸರು ಅದು ನಾವು ಮಾಡಿದ ತಪ್ಪಿಗೆ ಕೆಲ್ಸಕ್ಕೆ ಹಾಕಿದ್ವಿ. ಒಂದು ಕಸ ಹೊಡಿಯೋ ಕೆಲಸ ಇದ್ರು ಸಹಿತ ಅದಕ್ಕೆ ನಾವು ಶ್ರದ್ಧೆ ತೋರಿಸಿದ್ವಿ ಅಂದ್ರ ಆ ಕಸಬರಿಗೆ ನಮ್ಗೆ ಸಾಯೋ ಮಠ ಒಂದು ತನ್ನ ಹಾಕತ್ತಂತ. ಸೊ ನಿಮ್ ಮಗಳಿಗೆ ಡೈರೆಕ್ಟ್ ಆಗಿ ಏನ್ ಹೇಳಾಕ್ ಬಯಸ್ತೀರಿ? ಅಂದ್ರೆ ಇಷ್ಟ ದಿವ್ಸ ಹೇಳಿಲ್ಲ ಆಕಿಗೆ, ಆಕೆ ಕೇಳಿಲ್ಲ ಇದನ್ನ ಅನ್ನೋದು. ಏನಿಲ್ಲ, ಹೇಳೋದು ಒಂದೇ, ಚೆನ್ನಾಗಿ ಓದು.